ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಗ್ರಹದಿಂದ ನಾವು ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ 20ನೇ ಖಂಡಿಕೆಯಲ್ಲಿ 316ನೇ ಭಾಷ್ಯ ಭಾಗ ನೋಡ್ತಾ ಇದ್ದೀವಿ. ಇಲ್ಲಿ ಹಿಂದೆ ನಾವು ಇದು ಅವನ ಉಪನಿಷತ್ತು ತಸ್ಯೋಪನಿಷತ್ ಅಂತ ನೋಡಿದ್ವಿ. ಅದರಲ್ಲಿ 3 ತರ ತಪ್ಪು ತಿಳುವಳಿಕೆಗಳಾಗ್ಬೋದು ಅಂತ ಅದನ್ನ ನೋಡಿದ್ವಿ ನಾವು ನಿನ್ನೆಯಿಂದ. ಆಮೇಲಿಂದ ಈಗ ನಾವು ಮೂರರಲ್ಲಿ ಆಕ್ಷೇಪ ಸಮಾಧಾನ ಯಾವ ಭೇದ ಪರಿಹಾರ ಎಲ್ಲ ಹೇಳಿದ್ರು. ವಿಜ್ಞಾನಾತ್ಮನು ಪರಮಾತ್ಮನ ವಿಕಾರವೆಂಬುದರ ಖಂಡನೆ ಅಂತ ನಿನ್ನೆ ನೋಡಿದ್ವಿ ನಾವು. ಇದು ಈ ಜೀವನು ಕಿಡಿಯಂತೆ ಪರಮಾತ್ಮನ ಅಂಶ ಅಂತ ಅವರೆಲ್ಲ ಹೇಳಿದ್ರಲ್ಲ, ಇದು ಅದಕ್ಕೂ ಖಂಡನೆ ಮಾಡಿದ್ರು. ಇವಾಗ ಇಲ್ಲಿ ಅಂಶವಾಕ್ಯಕ್ಕೆ ಗತಿ ಏನು ಅಂತ ಇಲ್ಲಿ ನಾವೀಗ 316ನೇ ಭಾಷ್ಯ ಭಾಗ ನೋಡ್ತಾ ಇದ್ದೀವಿ. ಇಲ್ಲಿ ಪೂರ್ವ ಪಕ್ಷಿ ಮತ್ತೆ ಆಕ್ಷೇಪ ತೆಗೆದು ಸಣ್ಣ ಕಿಡಿಗಳು ನನ್ನದೇ ಅಂಶವು ಎಂದು ಶ್ರುತಿಯಲ್ಲಿ ಇದೆಯಲ್ಲ, ಸ್ಮೃತಿಯಲ್ಲಿಯೂ ಇದೆಯಲ್ಲ ಅಂತ ಇವನು ಹೇಳ್ತಾ ಇದ್ದಾರೆ ಆಕ್ಷೇಪ ಸಿದ್ಧಾಂತಿ. ಹಾಗಲ್ಲ, ಏಕೆಂದರೆ ಏಕತ್ವ ಶ್ರುತಿ ಸ್ಮೃತಿ ಅಂದ್ರೆ ಏನು ಅಂತ ಹೇಳಿ ಅಂದ್ರೆ ಭಗವಂತ ಹೇಳಿರಂತದ್ದು ಯಾವುದು ಸ್ಮೃತಿ ಅಂತ ಗೊತ್ತಿದೆಯಲ್ವಾ? ಒಂದ್ ನಿಮಿಷ. ಶುದ್ರ ವಿಸ್ಫುಲಿಂಗ ಅನ್ನೋದು ಶ್ರುತಿ ವಾಕ್ಯ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಭಗವಂತ ಭಗವದ್ಗೀತೆನಲ್ಲಿ ಹೇಳಿರೋದು. ಅದನ್ನ ಎರಡನ್ನೂ ತಗೊಂಡಿದ್ದಾರೆ. ಶ್ರುತಿಯಲ್ಲಿ ಅಂದ್ರೆ ಏನ ಪೂರ್ವ ಪಕ್ಷಿ ಹೇಳ್ತಾ ಇರೋದು ಏನ್ ಹೇಳಿ ಇಲ್ಲಿ ಅಂದ್ರೆ ಒಂದು ಬೆಂಕಿಯಿಂದ ಕಿಡಿ ಬಂದಿದೆಯಲ್ಲ, ಅದೇ ವಿಜ್ಞಾನಾತ್ಮನು ಅಂತ ಅವನ್ ಕೇಳ್ತಾ ಇದ್ದಾನೆ. ಅವನ್ಗೆ ನನ್ನದೇ ಅಂಶ ಅಂತ ಭಗವಂತನೇ ಹೇಳಿದಾನಲ್ಲ ಅಂತ ಅವನ್ಗೆ ಹೇಳ್ತಾ ಇದ್ದಾನೆ. ಸ್ಮೃತಿಯಲ್ಲಿ ಕೂಡ ಇದೆಯಲ್ಲ ಅಂತ. ಎರಡರಲ್ಲೂ ಇದೆ ಅಂತ. ನನ್ನ ಅಂಶ ಅಂತ ಹೇಳಿದ್ಯಲ್ಲ ಅಂತ. ಅಂದ್ರೆ ಹಿಂದೆ ಎಲ್ಲ ಏನು ಆಚಾರ್ಯನ್ ಹೇಳಿದ್ರು ಅದ ಆತರ ತಗೋಬಾರ್ದು ಉದಾಹರಣೆನ ಅಂತೆಲ್ಲ ತಗೊಂಡ್ರು. ಅದೆಲ್ಲ ಸ್ಮೃತಿಯಲ್ಲೂ ಬಂದಿದ್ಯಲ್ಲ, ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಬಂದಿದ್ಯಲ್ಲ, ನನ್ನ ಅಂಶಗಳೇ ಅಂತ ಬಂದಿದ್ಯಲ್ಲ, ಅದೇ ಸರಿಯಾಗಿರ್ಬೋದಲ್ಲ ಅಂತ ಮುಂದುವರ್ಸಿ. ಸಿದ್ಧಾಂತಿ ಆಗಲ್ಲ, ಏಕೆಂದರೆ ಏಕತ್ವ ಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿ ಹಾಗೆ ಹೇಳಿದೆ ಅಂತ. ಎಲ್ಲ ಒಂದೇ ಅಂತ, ಪರಮಾತ್ಮನ ಅಂಶ ಪರಮಾತ್ಮನಿಂದ ಬಂದಿದ್ಮೇಲೆ ಅದು ಅವನೇ ಅಂತ ಏಕತ್ವ ಜ್ಞಾನ ಒಂದೇ ಅಂತ ಹೇಳೋದಕ್ಕೋಸ್ಕರ ಬಂದಿದೆ. ಹೇಗೆಂದರೆ ಬೆಂಕಿಯ ಕಿಡಿಯು ಬೆಂಕಿಯೇ ಆಗಿರುವುದರಿಂದ ಏಕತ್ವ ಜ್ಞಾನಕ್ಕೆ ತಕ್ಕದ್ದೆಂದು ಲೋಕದಲ್ಲಿ ಕಂಡು ಬಂದಿದೆ. ಇವಾಗ ಬೆಂಕಿಯಿಂದ ಸಿಡಿದು ಬಂದ್ರೆ ಬೆಂಕಿಯಲ್ಲಿ ಏನೇನ್ ಗುಣಗಳಿರ್ತೈತೋ ಆ ಕಿಡಿಯಲ್ಲೂ ಅದೇ ಗುಣಗಳಿರುತ್ತಲ್ವಾ. ಲೋಕದಲ್ಲೂ ನಮಗ್ ಕಂಡಿದೆ ಅಲ್ವಾ. ಸ್ವಲ್ಪ ಬಿಸಿ ಕಡಿಮೆ ಇರ್ಬೋದು, ದೊಡ್ಡದ್ರಲ್ಲಿ ಜಾಸ್ತಿ ಬಿಸಿ ಇರುತ್ತೆ, ಕಿಡಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಗುಣಗಳೆಲ್ಲ ಅದೇ ಇರುತ್ತಲ್ವಾ, ಲೋಕದಲ್ಲೂ ಹಂಗೆ ಇದೆ. ಹೀಗಿರುವುದರಿಂದ ಅಂಶವು ಅಂಶಿಯೊಡನೆ ಒಂದಾಗಿರುವುದೆಂದು ಎಂಬ ಜ್ಞಾನಕ್ಕೆ ತಕ್ಕದು. ಅಂಶಿ ಬೇರೆ ಅಲ್ಲ, ಒಂದ್ ಏಕತ್ವನೇ ಹೇಳ್ತಾ ಇದೆ ಇಲ್ಲೂನು ಅಂತ. ನನ್ನದೇ ಅಂಶ ಅಂತ ಭಗವಂತ ಹೇಳಿದ್ನಲ್ಲ, ಅದನ್ನು ಕರೆಕ್ಟ್ ಆಗಿದೆ. ಏಕತ್ವ ಜ್ಞಾನಕ್ಕೋಸ್ಕರ ಇದು ಹೇಳಿರೋದು ಅಂತ ಸಿದ್ಧಾಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಇದು ಹೀಗಿರುವಲ್ಲಿ ವಿಜ್ಞಾನಾತ್ಮನು ಪರಮಾತ್ಮನ ವಿಕಾರ ಅಂಶ ಎಂದು ಹೇಳುವ ಶಬ್ದಗಳು ಅವರೆಲ್ಲ ಹೇಳ್ತಾರಲ್ಲ, ಪರಮಾತ್ಮನೇ ಒಂದ್ ಭಾಗ ವಿಕಾರ ಹೊಂದಿ ವಿಜ್ಞಾನಾತ್ಮನಾದ ಅಂತ, ಪರಮಾತ್ಮನ ಒಂದಂಶ ಬಂದು ಜೀವ ಆದ ಅಂತ ಹೇಳ್ತಾ ಇದಾರಲ್ಲ, ಅವೆರಡೂನು ಪರಮಾತ್ಮನು ಒಬ್ಬನೇ ಎಂಬ ಜ್ಞಾನವನ್ನು ಉಂಟು ಮಾಡಬೇಕು ಅಂತ ಬಂದಿರೋದಷ್ಟೇ. ಇವ್ರು ಈ ತರ ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಬಂದವುಗಳು ಒಂದೇ ಏಕತ್ವ ಜ್ಞಾನ ಉಂಟು ಮಾಡೋದಕ್ಕೋಸ್ಕರ ಬಂದಿರೋದು ಅಂತ ಗೊತ್ತಾಗುತ್ತದೆ. ಉಪಕ್ರಮೋಪಸಂಹಾರಗಳಿಂದಲೂ ಹೀಗೆಂದೇ ಗೊತ್ತಾಗುತ್ತದೆ. ಅಂದ್ರೆ ಶುರು ಮಾಡಿದ್ದು ಸಂಹಾರ ಮುಗಿಸ್ತಾ ಇರೋದು ಎಲ್ಲಾನು ಇದನ್ನ ಹೇಳೋದಕ್ಕೆ, ಹೀಗೆ ಹೇಳೋದಕ್ಕೋಸ್ಕರನೇ ಇದೇ ತರನೇ ಅಂತ ಗೊತ್ತಾಗುತ್ತೆ. ಅದರ ವಿವರ ಉಪನಿಷತ್ತುಗಳಲ್ಲೆಲ್ಲ ಮೊದಲು ಏಕತ್ವವನ್ನು ಹೇಳಿ, ಮೊದಲು ಒಂದೇ ಅಂತ ಹೇಳಿ, ದೃಷ್ಟಾಂತಗಳಿಂದಲೂ ಹೇತುಗಳಿಂದಲೂ ಜಗತ್ತು ಪರಮಾತ್ಮನ ವಿಕಾರವು ಅಂಶ ಎಂದು ಮುಂತಾಗಿ ತಿಳಿಸಿಕೊಟ್ಟು, ಅಂದ್ರೆ ಮೊದ್ಲು ಪರಮಾತ್ಮನೇ ಆಗಿತ್ತು, ಅದಕ್ಕೆಲ್ಲ ಕಾರಣ ಎಕ್ಸಾಂಪಲ್ ಅಲ್ಲಿ ದೃಷ್ಟಾಂತಗಳಲ್ಲಿ ಕಾರಣ ಕೊಟ್ಬಿಟ್ಟು ಅದು ಪರಮಾತ್ಮನ ವಿಕಾರ ಅಂಶ ಅಂತ ಹೇಳ್ಬಿಟ್ಟು ಮತ್ತೆ ಏಕತ್ವನೇ ಉಪಸಂಹಾರ ಮಾಡಿರ್ತೈತೆ. ಅಂದ್ರೆ ಉಪದೇಶ ಸೌಕರ್ಯಕ್ಕಾಗಿ ಅಧ್ಯಾರೋಪ ಮಾಡಿ ಆಮೇಲಿಂದ ಅದನ್ನ ಅಪವಾದ ಮಾಡಿ ತೆಗಿತಾ ಇದ್ದಾರೆ, ಅಲ್ಲಗಳಿತಾ ಇದ್ದಾರೆ ಅಂತ. ಈ ಶ್ರುತಿ ಸ್ಮೃತಿ ವಾಕ್ಯಗಳಲ್ಲೆಲ್ಲ ಅದೇ ಬಂದಿದೆ ಅಂತ. ಅದು ಹೇಗೆಂದರೆ ಮೊದಲನೆಯದಾಗಿ ಇಲ್ಲಿಯೇ ನೋಡಿ, ಇದೆಲ್ಲವೂ ಈ ಆತ್ಮನೆಂಬುದೇ ಎಂದು ಹೇಳಿ
ಉತ್ಪತ್ತಿ ಲಯ ಹೇತು ದೃಷ್ಟಾಂತಗಳಿಂದ ವಿಕಾರ ವಿಕಾರಿತ್ವವೇ ಮುಂತಾದ ಏಕತ್ವ ಜ್ಞಾನದ ಹೇತುಗಳನ್ನು ತಿಳಿಸಿಕೊಟ್ಟು, ಅಂದ್ರೆ ಉತ್ಪತ್ತಿ ಸ್ಥಿತಿ ಲಯ ಎಲ್ಲ ಹೇಳ್ತಾ ಇದೆಯಲ್ಲ, ಅಲ್ಲಿ ವಿಕಾರ ವಿಕಾರಿತ್ವವೇ ಮುಂತಾದ ಹೇಳಿದ್ರು ಏಕತ್ವದ ಜ್ಞಾನದ ಕಾರಣನ ತಿಳಿಸಿಕೊಟ್ಟು, ಒಳಗಿಲ್ಲದ ಹೊರಗಿಲ್ಲದ ಅಂದ್ರೆ ಒಳಗಡೆನೂ ಇಲ್ಲ ಹೊರಗಡೆನೂ ಇಲ್ಲ, ಅವನು ಎಲ್ಲಾ ಕಡೆನೂ ಇದ್ದಾನೆ ಅಂತ ಅವನು ಆ ಆತ್ಮನು ಈ ಆತ್ಮನು ಬ್ರಹ್ಮವು ಎಂದು ಉಪಸಂಹಾರ ಮಾಡಿರುತ್ತದೆ. ಆದ್ದರಿಂದ ಉಪಕ್ರಮೋಪಸಂಹಾರಗಳಿಂದ ಪರಮಾತ್ಮ ಏಕತ್ವವನ್ನು ಗಟ್ಟಿಗೊಳಿಸುವುದಕ್ಕೆ ಬಂದಿದೆ. ಇದೆಲ್ಲ ಉಪಸಂಹಾರ ಮಾಡೋದಾಗ್ಲಿ ಶುರು ಮಾಡಿರೋದಾಗ್ಲಿ ಎಲ್ಲಾನು ಏಕತ್ವ, ಸೃಷ್ಟಿ ಸ್ಥಿತಿ ಪ್ರಲಯ ಅಂತ ಹೇಳುವಾಗ ಎಲ್ಲಾನು ಈ ಇದು ಏಕತ್ವವನ್ನು ಹೇಳೋದಕ್ಕೆ ಬಂದಿದೆ ಎಂದು ನಿಶ್ಚಯವಾಗುತ್ತದೆ. ಹೀಗಲ್ಲದಿದ್ದರೆ ವಾಕ್ಯ ಭೇದ ಉಂಟಾಗುವುದಾದ್ದರಿಂದಲೂ ಹೀಗೆಂದು ನಿಶ್ಚಯವಾಗುತ್ತದೆ. ವಾಕ್ಯದಲ್ಲಿ ಬೇರೆ ತರ ಈ ಭೇದ ಇದ್ರೂ ಸಹಿತ ಹೀಗೆ ನಿಶ್ಚಯ ಆಗೋದು ಇದೇ ತರನೇ. ಹೇಗೆಂದರೆ ಎಲ್ಲಾ ಉಪನಿಷತ್ತುಗಳಲ್ಲಿಯೂ ವಿಜ್ಞಾನಾತ್ಮನಿಗೂ ಪರಮಾತ್ಮನಿಗೂ ಏಕತ್ವ ಪ್ರತ್ಯಯವನ್ನೇ ಉಪದೇಶಿಸಿದೆ. ಅಂದ್ರೆ ವಿಜ್ಞಾನಾತ್ಮನು ಪರಮಾತ್ಮನೇ ಅಂತ ಏಕತ್ವನೇ ಹೇಳ್ತಾ ಇದ್ದಾರೆ. ವಾಕ್ಯ ಭೇದ ಉಂಟಾಗುತ್ತದೆ ಅಂದ್ರೆ ಏನು ಅಂದ್ರೆ ಅಲ್ಲೊಂದ್ ಹೇಳಿ ಇನ್ನೊಂದ್ ಹೇಳೋ ತರ ಆಗ್ಬಿಡುತ್ತೆ. ನಾವು ಏಕವಾಕ್ಯತೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂತ ಸಮನ್ವಯ ಮಾಡ್ಕೊಳ್ಬೇಕು ಸರಿಯಾಗಿ, ಅಲ್ಲಿ ಹೇಳಿರೋದಕ್ಕೂ ಇಲ್ಲಿರೋದಕ್ಕೂ ಅಂತ. ವಾಕ್ಯ ಭೇದ ಅಂತಂದ್ರೆ ಬೇರೆ ಅಂತ ಹೋಗ್ಬಿಡುತ್ತೆ, ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಅಂದ್ಬಿಟ್ಟು ಆ ವಾಕ್ಯ ಭೇದ ಉಂಟಾಗುವುದನ್ನು ಹೀಗೆಂದು ನಿಶ್ಚಯಿಸಬೇಕು. ಹೇಗೆ ಅಂತ ನಿಶ್ಚಯಿಸ್ಬೇಕು ಅಂತಂದ್ರೆ ಹೇಗೆ ವಿಜ್ಞಾನಾತ್ಮನಿಗೂ ಪರಮಾತ್ಮನಿಗೂ ಏಕಾತ್ಮ ಪ್ರತ್ಯಯವನ್ನೇ ಉಪದೇಶಿಸಿದೆ ಅಂತ ಎಂಬ ವಿಷಯದಲ್ಲಿ ಉಪನಿಷತ್ವಾದಿಗಳಲ್ಲಿ ಯಾರಿಗೂ ವಿರುದ್ಧ ಅಭಿಪ್ರಾಯವಿರುವುದಿಲ್ಲ. ಉಪನಿಷತ್ ಎಲ್ಲ ತಿಳ್ಕೊಳ್ತಾರಲ್ಲ, ಅವರಲ್ಲಿ ಯಾರಿಗೂ ಈ ವಿರುದ್ಧ ಅಭಿಪ್ರಾಯ ಇಲ್ಲ ಅಂತ. ಇನ್ನ ಅಡಿಟಿಪ್ಪಣಿಯಲ್ಲಿ ಗುರುಗಳು ಕೊಟ್ಟಿದ್ದಾರೆ, ಆಚಾರ್ಯರ ಕಾಲಕ್ಕೆ ಇದ್ದ ಉಪನಿಷತ್ವಾದಿಗಳೆಲ್ಲರೂ ಅದ್ವೈತಿಗಳೇ ಎಂಬುದಕ್ಕೆ ಇದೊಂದು ಗಮಕ ವಾಕ್ಯವಂತಿರ್ತದೆ. ಅವಾಗ ಮೊದ್ಲಿದ್ದವರೆಲ್ಲ ಆಚಾರ್ಯರ ಕಾಲದಲ್ಲಿ ಎಲ್ಲಾರು ಉಪನಿಷತ್ವಾದಿಗಳೆಲ್ಲ ಅದ್ವೈತಿಗಳೇ ಆಗಿದ್ರು ಅಂತ ಅಡಿಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಆ ಜ್ಞಾನ ವಿಧಿಗೂ ಉತ್ಪತ್ತಿಯಾದಿ ವಾಕ್ಯಗಳಿಗೂ ಏಕವಾಕ್ಯತೆಯು ಸಂಭವಿಸುತ್ತಿರುವಲ್ಲಿ, ಅಂದ್ರೆ ಜ್ಞಾನದಲ್ಲಿ ಹೇಳ್ತಾ ಇರುವಾಗೂ ಉತ್ಪತ್ತಿಯಾದಿ ಅಂದ್ರೆ ಸೃಷ್ಟಿ ಸ್ಥಿತಿ ಎಲ್ಲ ಹೇಳ್ತಾ ಇದ್ದಾರಲ್ಲ, ಆ ವಾಕ್ಯಗಳಲ್ಲೂ ಏಕವಾಕ್ಯತೆಯು ಸಂಭವಿಸುತ್ತಿರುವಲ್ಲಿ ಅಂದ್ರೆ ಒಂದೇ ಅಂತ ಹೇಳ್ತಾ ಇರುವಾಗ ಉತ್ಪತ್ತಿಯಾದಿ ವಾಕ್ಯಗಳು ವಾಕ್ಯಾಂತರವೆಂದು ಕಲ್ಪಿಸುವುದಕ್ಕೆ ಯಾವ ಪ್ರಮಾಣವೂ ಇರುವುದಿಲ್ಲ. ಅಂದ್ರೆ ಉತ್ಪತ್ತಿಯೇ ಮುಂತಾದವನ್ನು ತಾತ್ಪರ್ಯದಿಂದ ತಿಳಿಸುತ್ತವೆ ಎಂಬುದಕ್ಕೆ ಎಂದರ್ಥ. ಒಂದೇ ತಾತ್ಪರ್ಯದಿಂದ ಏಕವಾಕ್ಯತೆಯಾಗುತ್ತಿರುವಲ್ಲಿ ವಾಕ್ಯಾಂತರವನ್ನು ಕಲ್ಪಿಸುವುದು ಯುಕ್ತವಲ್ಲವೆಂಬುದು ಮೀಮಾಂಸಕರ ನ್ಯಾಯ. ಮೀಮಾಂಸಕರು ಏಕವಾಕ್ಯತೆ ಆಗ್ತಾ ಇರೋದನ್ನ ತಗೊಂಡು ಬೇರೆ ಅಂತ ಅರ್ಥ ಕಲ್ಪಿಸ್ತಾ ಇದ್ದಾರೆ ಮೀಮಾಂಸಕರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಕಲ್ಪಿಸಿದರೆ ಫಲಾಂತರವನ್ನು ಅವುಗಳಿಗೆ ಕಲ್ಪಿಸಬೇಕಾಗುವುದು, ಫಲಾನು ಕಲ್ಪನೆ ಮಾಡ್ಬೇಕಾಗುತ್ತೆ. ಬೇರೆ ಪ್ರಮಾಣ ತಗೊಂಡ್ರೆ ಇಲ್ಲಿ ಉತ್ಪತ್ತಿ ಆದಿ ವಾಕ್ಯಗಳಿಗೆ ಬೇರೆ ಅರ್ಥ ಕಲ್ಪಿಸಿದ್ರೆ ಮತ್ತೆ ಅದಕ್ಕೆ ಫಲಾನು ತಗೊಳ್ಬೇಕಾಗುತ್ತೆ. ಆದ್ದರಿಂದ ಉತ್ಪತ್ತಿ ಆದಿ ಶ್ರುತಿಗಳು ಆತ್ಮೈಕತ್ವವನ್ನು ಪ್ರತಿಪಾದಿಸುವುದರಲ್ಲೇ ತಾತ್ಪರ್ಯವುಳ್ಳವಾಗಿರುತ್ತದೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಹೇಳ್ತಾ ಇದ್ರು, ಶ್ರುತಿ ವಾಕ್ಯದಲ್ಲಿ ಆತ್ಮೈಕತ್ವ ಒಂದೇ ಅದ್ವೈತ ಸ್ವರೂಪನೇ ಹೇಳ್ತಾ ಇದೆ. ಅದನ್ನ ಪ್ರತಿಪಾದಿಸೋದ್ರಲ್ಲೇ ಇದಕ್ಕೆ ತಾತ್ಪರ್ಯ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ. ಇನ್ನ ಇಲ್ಲಿ ಸಂಪ್ರದಾಯವನ್ನು ಬಲ್ಲವರು ಅಂದ್ರೆ ಗುರು ಪರಂಪರೆಯಿಂದ ಬಂದಿರೋರು ಒಂದು ಆಖ್ಯಾಯಿಕೆಯನ್ನು ಹೇಳುತ್ತಾರೆ. ಆಖ್ಯಾಯಿಕೆ ಅಂದ್ರೆ ಒಂದು ಕತೆ ಹೇಳ್ತಾರೆ. ಇದನ್ನ ಸರಿಯಾಗಿ ತಿಳಿಸೋದಕ್ಕೋಸ್ಕರ, ಯಾವನೋ ಒಬ್ಬ ರಾಜಪುತ್ರನು ಹುಟ್ಟಿದಂದಿನಿಂದಲೇ ತಾಯಿ ತಂದೆಗಳನ್ನು ಅಗಲಿ, ರಾಜನ ಮಗ ಹುಟ್ಟುತ್ತಾ ಇದ್ದಂಗೆ ತಾಯಿ ತಂದೆಯಿಂದ ಬೇರ್ಪಟ್ಬಿಟ್ಟಿದ್ದಾನೆ. ವ್ಯಾಧನ ಮನೆಯಲ್ಲಿ ಬೆಳೆದನಂತೆ. ವ್ಯಾಧ ಅಂದ್ರೆ ಕಟುಕನ ಮನೆಯಲ್ಲಿ. ಅವನು ತಾನು ಇಂಥವರ ವಂಶದವನು ಎಂಬುದನ್ನು ಅರಿಯದೆ, ಅವನು ರಾಜನ ವಂಶ ಅನ್ನೋದು ಅವನು ಗೊತ್ತಿಲ್ಲ, ಅವನು ಚಿಕ್ಕ ಮಗುನಲ್ಲೇ ಹೋಗ್ಬಿಟ್ಟಿದ್ದಾನಲ್ಲ. ವ್ಯಾಧ ಜಾತಿಯವನೆಂಬ ನಂಬಿಕೆಯಿಂದ ಅವ್ರ ಜಾತಿ ಇವನೇ ಅಂತ ತಿಳ್ಕೊಂಡವನು ವ್ಯಾಧ ಜಾತಿಯ ಕರ್ಮಗಳನ್ನೇ ಅನುಸರಿಸಿಕೊಂಡಿದ್ದನು. ಅವ್ರು ಏನೇನ್ ಕರ್ಮ ಕೆಲ್ಸಗಳು ಏನೇನ್ ಮಾಡ್ತಾರೋ ಅದನ್ನೇ ಇವನು ಮಾಡ್ಕೊಂಡಿದ್ದ. ರಾಜನಾಗಿದ್ದೇನೆ ಎಂದು ರಾಜ ಜಾತಿಯ ಕರ್ಮಗಳನ್ನು ಅನುಸರಿಸುತ್ತಿರ್ಲಿಲ್ಲ. ರಾಜನ ಮಗನೇ ಆಗಿದ್ರು ಸಹಿತ ಅವನು ಈ ರಾಜರು ಮಾಡುವಂತ ಯಾವುದೇ ಕೆಲಸ ಮಾಡ್ತಾ ಇರ್ಲಿಲ್ಲ ಅವನು. ಆದರೆ ಯಾವಾಗ ಯಾವನೋ ಒಬ್ಬ ಪರಮ ಕಾರುಣಿಕನು, ಅಂದ್ರೆ ಇಲ್ಲಿ ಪರಮ ಕಾರುಣಿಕನು ಅಂದ್ರೆ
ಗುರುಗಳು ಯಾರಾದ್ರೂ ನಮ್ಮ ಮೇಲೆ ಕರುಣೆ ಇಟ್ಟು ಹೇಳ್ತಾರಲ್ಲ, ಅದಕ್ಕೆ ಪರಮ ಕಾರುಣಿಕನು ಅಂದ್ರೆ ಗುರುಗಳನ್ನ. ಆ ರಾಜಪುತ್ರನು ರಾಜಶ್ರೀ ಪ್ರಾಪ್ತಿಗೆ ತಕ್ಕವನೆಂದು ತಿಳಿದು ಇವನ್ನ ನೋಡಿದ್ರು ಗುರುಗಳಾದವರು, ಇವನು ರಾಜನ್ ಮಗ ಇವನು ಅಂತ, ಇವನು ರಾಜಪುತ್ರನು, ಇವನು ಅಲ್ಲಿ ಇರ್ಬೇಕು, ಅಲ್ಲ ರಾಜಶ್ರೀ ಪ್ರಾಪ್ತಿಗೆ ಬೇಕಾಗಿದೆ ಇವನು ತಿಳಿದು, ನೀನು ವ್ಯಾಧನಲ್ಲ, ಇಂಥ ರಾಜನ ಮಗನು ಅಂತ ಅವ್ನಿಗೆ ತಿಳಿಸಿ ಹೇಳಿದ್ರು. ಹೇಗೋ ವ್ಯಾಧರ ಮನೆಯಲ್ಲಿ ಸೇರಿರುವೆ, ಹೆಂಗೋ ನಿನ್ ಗೊತ್ತಾಗ್ದಿದ ಇಲ್ಲಿ ಬಂದ್ಬಿಟ್ಟಿದ್ಯಾ, ನೀನು ರಾಜನ್ ಮಗ ನೀನು ಅಂತ, ಇಂಥ ವಂಶ ಅಂತೆಲ್ಲ ತಿಳಿಸ್ಕೊಟ್ರು ಅವರು ಗುರುಗಳಾದವರು. ಆಗ ಅವನು ಈ ಜ್ಞಾನವನ್ನು ಪಡೆದುಕೊಂಡ. ಆವಾಗ ಅವನು ಮೊದ್ಲು ಅದೇ ಆಗಿದ್ದ, ಆದ್ರೆ ಗೊತ್ತಿರ್ಲಿಲ್ಲ ಅವನ್ಗೆ. ಆಮೇಲೆ ರಾಜ ಅಂತ ತಿಳ್ಕೊಂಡು ಈ ವ್ಯಾಧ ಜಾತಿ ಅನ್ನೋ ಭಾವನೆನ ಬಿಟ್ಬಿಟ್ಟು ಈ ಜಾತಿಯ ಕರ್ಮಗಳನ್ನು ಬಿಟ್ಬಿಟ್ಟ. ತನ್ನ ಹಿಂದಿನವರಾದ ರಾಜನ ಮಗ ಆದ್ಮೇಲೆ ತಂದೆ ರಾಜನೇ ಆಗಿರ್ತಾನಲ್ಲ, ಅವ್ರ ಅಜ್ಜ ಎಲ್ಲ ರಾಜ ಆಗಿರ್ತಾರಲ್ಲ, ಅವ್ರ ಕಾಲದಿಂದ ಬಂದಿದ್ದಂತ ತನ್ನ ಪದವಿಯನ್ನೇ ನಾನು ರಾಜನಾಗಿರುವೆನು ಎಂದು ಅನುವರ್ತಿಸಿಕೊಂಡು ಹೋದನಂತೆ. ಅವನು ರಾಜನ್ ಮಾಡೋವಂಥದ್ದನ್ನೇ ಎಲ್ಲ ಮಾಡ್ಕೊಂಡು ಹೋದ. ಹಾಗೆಯೇ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಯಾತಕ್ಕೆ ಅಂದ್ರೆ, ಜೀವನು ಅದೇ ತರನೇ ಅಂತ ಹೇಳೋದಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟಿರೋದು. ಜೀವನು ಪರಮಾತ್ಮನಿಂದ ಬೆಂಕಿಯ ಕಿಡಿಯೇ ಮುಂತಾದವುಗಳಂತೆ ಅದೇ ಜಾತಿಯವನಾಗಿದ್ದರು. ಬೆಂಕಿ ಕಿಡಿ ಸಿಡಿದು ಬಂದ್ರು ಸಹಿತ ಬೆಂಕಿ ಜಾತಿಗೆ ಸೇರಿದ್ದು. ನಾವು ಪರಮಾತ್ಮನಿಂದ ಬಂದಿರೋರು, ನಾವು ಪರಮಾತ್ಮನೇ ಅದೇ ನಾವುನು ಆಗಿದ್ದೀವಿ, ಆತ್ಮಸ್ವರೂಪರೇ ಆಗಿದ್ದೀವಿ. ಆದರೆ ಅವನಿಗಿಂತ ಬೇರೆಯಾಗಿ ನಾವೇನೇ ಅಂತ ತಿಳ್ಕೊಂಡಿದ್ವಿ, ಅವನೇನೋ ವ್ಯಾಧರ ಮಗ ಅಂತ ತಿಳ್ಕೊಂಡ. ನಾವು ದೇಹೇಂದ್ರಿಯಾದಿಗಳೆಂಬ ಕಗ್ಗಾಡಿನಲ್ಲಿ ಹೊಕ್ಕು, ಈ ದೇಹ ಇಂದ್ರಿಯಗಳ ಸಂಗಾತನೆ ನಾವು ಅಂತ ಕತ್ತಲೆ ಇರುವಂತ ಕಾಡಿನಲ್ಲಿ ಹೋಗ್ಬಿಟ್ಟಿದೀವಿ ನಾವು. ನಿಜವಾಗಿ ತಾನು ಅಸಂಸಾರಿಯಾಗಿದ್ದರು. ನಾವು ನಿಜವಾಗ್ಲೂ ಸಂಸಾರಿಗಳಲ್ಲ, ಅಸಂಸಾರಿಯಾಗೇ ಇರೋದು ನಾವು. ಹೆಂಗೆ ಅವನು ರಾಜನ ಮಗನೇ ಆಗಿದ್ನೋ, ವ್ಯಾಧರ ಮನೇಲಿ ಇದ್ರು ಸಹಿತ ನಾವಿಲ್ಲಿ ಅಸಂಸಾರಿ ಆಗಿದ್ರು ಸಹಿತ ದೇಹೇಂದ್ರಿಯ ಸಂಗಾತವಾಗಿರುತ್ತೇನೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ. ಅದೇ ತರ ಯಾವಾಗ ಈ ಶರೀರ ನಾನು ಅಂದ್ಕೊಂಡ್ವೋ, ಬಡಕಲಾಗಿದ್ದೇನೆ, ದಪ್ಪಗಿರುವೆನು, ಸುಖಿಯಾಗಿರುವೆನು, ದುಃಖಿಯಾಗಿರುವೆನು ಎಂದು ತಾನು ಪರಮಾತ್ಮನು ಎಂಬುದನ್ನು ಅರಿಯದೆ, ಪರಮಾತ್ಮ ಸ್ವರೂಪನೇ ನಾವು ಅಂತ ತಿಳ್ಕೊಳ್ದಿರ ನಾವು ನಾನೇ ದುಃಖಿ, ನಾನೇ ಸುಖಿ, ಬಡಕಲಾಗಿದ್ದೀನಿ, ಸಣ್ಣಗಿದ್ದೀನಿ, ದಪ್ಪಗಿದ್ದೀನಿ ಅಂತ ಈ ದೇಹೇಂದ್ರಿಯಗಳೇ ನಾನು ಅಂತ ನಾವು ಈ ಸಂಸಾರ ಧರ್ಮವನ್ನು ಅನುಸರಿಸಿಕೊಂಡು ಬಂದಿರುತ್ತೇವೆ. ಈ ಸಂಸಾರನೇ ನಾವು ನಿಜ ಅಂತ ತಿಳ್ಕೊಂಡು ಬಂದಿದ್ದೀವಿ. ನೀನು ಈ ಸ್ವರೂಪದವನಲ್ಲ, ಅಸಂಸಾರಿಯಾದ ಪರಬ್ರಹ್ಮವೇ ಆಗಿರುವೆ ಎಂದು ಆಚಾರ್ಯನು ತಿಳಿಯ ಹೇಳಲು, ಏಷಣಾತ್ರಯವನ್ನು ಅನುಸರಿಸುವುದನ್ನು ಬಿಟ್ಟು ಬ್ರಹ್ಮವೇ ಆಗಿರುತ್ತೇನೆ ಎಂದು ಅರಿತುಕೊಳ್ಳುತ್ತಾನಂತೆ. ಅಂದ್ರೆ ಯಾರಾದ್ರೂ ಗುರುಗಳು ಬಂದು ನಮ್ಗೆ ನೀನು ಆತ್ಮಸ್ವರೂಪನಪ್ಪ, ಈ ನಿಜ ನೀನು ಈ ಸಂಸಾರ ಧರ್ಮ ಅಲ್ಲ, ನೀನು ಅಸಂಸಾರಿಯಾದ ಪರಬ್ರಹ್ಮನೇ ಅಂತ ಹೇಳಿದ್ರೆ, ನಾವು ತಿಳ್ಕೊಬೇಕಾಗಿರೋರು ಈ ಏಷಣಾತ್ರಯಗಳು ಅಂದ್ರೆ ಪುತ್ರೇಷಣೆ, ವಿತ್ತೇಷಣೆ, ಲೋಕೈಷಣೆ, ಇವು ಮೂರೇ ಏಷಣೆಗಳು. ಇದನ್ನ ಬಿಟ್ಟು ಅನುಸರಿಸ್ತಾನೆ ಇರ್ತೀವಲ್ಲ ನಾವೆಲ್ಲ, ಇದ್ರಲ್ಲೇ ಸಿಕ್ಕಾಕೊಂಡಿದೀವಲ್ಲ, ಇದನ್ ಬಿಟ್ಟು ಬ್ರಹ್ಮವೇ ಆಗಿರುತ್ತೇನೆ ಎಂದು ಅರಿತುಕೊಳ್ಳುತ್ತಾರಂತೆ. ಅರಿತುಕೊಂಡ್ಬಿಟ್ರೆ ಮೊದ್ಲು ಅದೇ ಆಗಿದ್ವಿ, ಮಧ್ಯದಲ್ಲಿ ತಪ್ಪು ತಿಳುವಳಿಕೆ ಬಂದಿತ್ತು, ಆಮೇಲಿಂದ ಸರಿಯಾಗಿ ತಿಳ್ಕೊಳ್ತಾರೆ ಅಂತ ಈ ಎಕ್ಸಾಂಪಲ್ ಕೊಟ್ಟು ನಮ್ಮ ಆತ್ಮಸ್ವರೂಪನು ಹಿಂಗೆ ಅಂತ ಅಲ್ಲಿ ಬಿಡಿಸಿ ಹೇಳಿದ್ದಾರೆ. ಇಲ್ಲಿ ರಾಜಪುತ್ರನಿಗೆ ತಾನು ರಾಜನೆಂಬ ಪ್ರತ್ಯಯದಂತೆಯೇ ಕಿಡಿಯಂತೆಯೇ ನೀನು ಪರಬ್ರಹ್ಮದಿಂದ ಸಿಡಿದು ಬಂದಿರುವೆ ಎಂದು ಹೇಳಿದರೆ, ನಾನು ಬ್ರಹ್ಮವಾಗಿರುತ್ತೇನೆ ಎಂಬ ತಿಳುವಳಿಕೆ ಗಟ್ಟಿಯಾಗಿರುತ್ತದೆ. ಹೆಂಗೆ ಅವನು ರಾಜಪುತ್ರನ್ಗೆ ಅವನು ವ್ಯಾಧರ ಮನೇಲಿ ಇದ್ರು ಸಹಿತ ಅವರು ಪರಮ ಕಾರುಣಿಕರಾದ ಗುರುಗಳು ಬಂದು ನೀನು ರಾಜನ ಮಗ ಅಂದಾಗ ಅವನು ತಕ್ಷಣ ತಿಳ್ಕೊಂಬಿಟ್ಟ ಅವನು. ಆದ್ರೆ ಇಲ್ಲಿ ನಾವು ನಮ್ಗೆ ಈ ಸಂಸಾರಿ ಅನ್ನೋ ತಿಳುವಳಿಕೆ ತುಂಬಾ ಗಟ್ಟಿಯಾಗ್ಬಿಟ್ಟಿದೆ. ಗುರುಗಳು ನೀನು ಬ್ರಹ್ಮವಾಗಿರುತ್ತೀಯ ಅಂತ ಹೇಳಿದ್ರು ನಮ್ಗೆ ಇದು ಬಿಡ್ಸ್ಕೊಳಕ್ಕಾಗಿಲ್ಲ. ಆದ್ರೆ ಇಲ್ಲಿ ಬ್ರಹ್ಮವಾಗಿರುತ್ತೇನೆ ಎಂಬ ತಿಳುವಳಿಕೆಯೂ ಗಟ್ಟಿಯಾಗಿರುತ್ತದೆ. ಏಕೆಂದರೆ ಬೆಂಕಿಯ ಕಿಡಿಯದಿಂದ ಸಿಡಿದು ಬರುವ ಮುಂಚೆ ಅದು ಅಗ್ನಿಯೊಡನೆ ಒಂದಾಗಿರುತ್ತೆಂದು ಕಂಡಿರುತ್ತದೆ. ಬೆಂಕಿಯಿಂದ ಸಿಡಿದು ಬರಕ್ ಮುಂಚೆ ಕಿಡಿ ಬೆಂಕಿ ಜೊತೆಲ್ಲೇ ಇತ್ತಲ್ಲ, ಬೆಂಕಿನೇ ಆಗಿತ್ತಲ್ವಾ. ಆದ್ದರಿಂದ ಏಕತ್ವ ಜ್ಞಾನವು ಗಟ್ಟಿಯಾಗುವುದಕ್ಕಾಗಿಯೇ ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾವು ಪರಮಾತ್ಮನೇ ಅಂತ ತಿಳಿಸೋದಕ್ಕೋಸ್ಕರ ಏಕತ್ವ. ಸುವರ್ಣಮಣಿ, ಲೋಹ, ಅಗ್ನಿ ವಿಸ್ಫುಲಿಂಗ ಈ ದೃಷ್ಟಾಂತಗಳು ಇವುಗಳಿಗೆ ಉತ್ಪತ್ತಿಯೇ ಮುಂತಾದ ಭೇದಗಳನ್ನು ಹೇಳುವುದಲ್ಲಿ ತಾತ್ಪರ್ಯ ಇಲ್ಲ. ಇದನ್ನೆಲ್ಲ ಭೇದ ಹೇಳಕ್ ಬಂದಿಲ್ಲ. ಇವೆಲ್ಲ ಎಕ್ಸಾಂಪಲ್, ಲೋಹ, ಅಗ್ನಿ ವಿಸ್ಫುಲಿಂಗ ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿದಾರಲ್ಲ, ಭೇದ ಹೇಳಕ್ ಬಂದಿಲ್ಲ, ಉತ್ಪತ್ತಿ ಏನು ಹೇಳಕ್ ಬಂದಿಲ್ಲ. ಆದರೆ ಇಲ್ಲಿ ಏಕತ್ವ ಜ್ಞಾನ ಹೇಳಕ್ಕೋಸ್ಕರ ಬಂದಿದೆ. ಏಕೆಂದರೆ ಉಪ್ಪಿನ ಹರಳಿನಂತೆ
ಉಪ್ಪಿನ ಹರಳಲ್ಲಿ ಎಲ್ಲಾ ಕಡೆನೂ ಉಪ್ಪೆ ಆಗಿರುತ್ತಲ್ವಾ, ಅದ್ರಲ್ಲಿ ಎಲ್ಲಾ ಉಪ್ಪೆ ಮೇಲೆ ಕೆಳಗೆ ಮಧ್ಯದಲ್ಲಿ ಎಲ್ಲ ಉಪ್ಪಿನ ಘನ ಆಗಿರೋದನ್ನ ನಾವು ಯಾವ ಕಡೆಯಿಂದ ನೋಡಿದ್ರು ಉಪ್ಪೆ ಆಗಿರುತ್ತೆ. ಅದೇ ತರ ಚೈತನ್ಯೈಕ ರಸವೇ ಆಗಿ ನಿರಂತರವಾಗಿರುವುದೆಂದು, ಅಂದ್ರೆ ಇಲ್ಲಿ ಅಡಿ ಟಿಪ್ಪಣಿಯಲ್ಲಿ ಬ್ರಹ್ಮವು ಏಕರಸವೆಂಬುದಕ್ಕೆ ಇಲ್ಲಿ ಹೋಲಿಕೆಯನ್ನು ಕೊಟ್ಟಿದೆ. ಈ ಉಪ್ಪಿನ ಘನ ಯಾಕಪ್ಪ ಕೊಟ್ಟಿದ್ದಾರೆ ಅಂದ್ರೆ, ನಾವು ಬ್ರಹ್ಮನು ಇದೇ ತರ ಏಕರಸ ಆಗಿದ್ದಾನೆ ಅಂತ ಹೋಲಿಕೆ ಕೊಡೋದಕ್ಕೋಸ್ಕರ ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ. ಒಂದೇ ಪ್ರಕಾರವಾಗಿ ಕಂಡುಕೊಳ್ಳತಕ್ಕದ್ದು, ಅದೇ ಉಪ್ಪಿನ ಹರಳಿ ಎಲ್ಲಾ ಕಡೆನೂ ಏಕವಾಗಿ ಒಂದೇ ಉಪ್ಪಾಗಿರುತ್ತಲ್ಲ, ಅದೇ ತರ ಇಲ್ಲಿ ಅದನ್ನ ಕಂಡುಕೊಳ್ಳತಕ್ಕದ್ದು ಅಂತ. ಬೃಹದಾರಣ್ಯಕದಲ್ಲಿ ಏಕರಸ ಬ್ರಹ್ಮವೇ ವಿವಕ್ಷಿತವೆಂಬುದು ಇಲ್ಲಿ ಸುಸ್ಪಷ್ಟವಾಗಿದೆ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಅನ್ನೋದು ಸ್ಪಷ್ಟವಾಗಿದೆ ಎಂದು ಶ್ರುತಿಯಲ್ಲಿ ಅವಧಾರಣೆ ಮಾಡಿರುತ್ತದೆ. ಬ್ರಹ್ಮವು ರತ್ನಗಂಬಳಿಯಂತೆಯೂ ಮರ ಸಮುದ್ರ ಮುಂತಾದವುಗಳಂತೆಯೂ ಉತ್ಪತ್ತಿಯೇ ಮುಂತಾದ ಅನೇಕ ಧರ್ಮಗಳಿಂದ ವಿಚಿತ್ರವಾಗಿರುವುದೆಂದು ತಿಳಿದುಕೊಂಡರೆ, ಇಚ್ಛೆ ಇದ್ದರೆ ಉಪ್ಪಿನ ಅರಳಿನಂತೆ ಒಳಗಿಲ್ಲದ ಹೊರಗಿಲ್ಲದ ಏಕರಸವು ಎಂದು ಉಪಸಂಹಾರ ಮಾಡುತ್ತಿರಲಿಲ್ಲ. ಈಗ ರತ್ನಗಂಬಳಿ ಮರ ಸಮುದ್ರ ಮುಂತಾದವುಗಳೆಲ್ಲ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರಲ್ಲ, ಆ ಧರ್ಮಗಳು ವಿಚಿತ್ರವಾಗಿದೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಈ ಉಪ್ಪಿನ ಹರಳಿನಂತೆ ಒಳಗಿಲ್ಲದ ಹೊರಗಿಲ್ಲದ ಏಕರಸವು ಅಂತ ಹೇಳಕ್ಕೋಸ್ಕರ ಇದನ್ನ ಹೇಳಿ ಉಪಸಂಹಾರ ಮಾಡಿದೆ, ಮುಗಿಸ್ತಾ ಇದ್ದಾರೆ. ಒಂದೇ ಪ್ರಕಾರವಾಗಿ ಕಂಡುಕೊಳ್ಳತಕ್ಕದ್ದು ಎಂದು ಪ್ರಯೋಗಿಸುತ್ತಿರಲಿಲ್ಲ ಮುಗಿಸೋವಾಗ, ಉಪಸಂಹಾರ ಮಾಡುವಾಗ. ಯಾವನು ಇಲ್ಲಿ ನಾನಾ ಇರುವಂತೆ ಕಾಣುತ್ತಾನೋ, ಅಂದ್ರೆ ನಾನ್ ಬೇರೆ ಅವನ್ ಬೇರೆ ಇವನ್ ಬೇರೆ ಅಂತ ಜೀವಿಗಳೆಲ್ಲ ಇದ್ದಾರೆ ಅಂತ ನೋಡ್ತಾನಲ್ಲ, ಅವನು ಸಾವಿನಿಂದ ಸಾವನ್ನು ಪಡೆಯುತ್ತಾನೆ. ಆತ್ಮಸ್ವರೂಪನ ತಿಳ್ಕೊಳ್ದೆ ಇದ್ರೆ ನಾನಾತ್ವ ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇರ್ತೀವಲ್ಲ, ಅವನು ತಿಳ್ಕೊಳ್ದೆ ಇದ್ರೆ ಸಾವಿನ ಮೇಲೆ ಸಾವನ್ನು ಪಡಿತಾ ಇರ್ತಾನೆ ಅವನು ಅಂತ ಎಂದು ನಿಂದಾವಚನವನ್ನು ಪ್ರಯೋಗಿಸುತ್ತಿರಲಿಲ್ಲ. ಇಲ್ಲಿ ನಿಂದೆ ಮಾಡಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ, ನಾವು ಆತ್ಮಸ್ವರೂಪ ತಿಳ್ಕೊಳ್ದೆ ಇದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇರ್ತೀವಿ. ಆದ್ದರಿಂದ ಒಂದೇ ರೂಪವಾಗಿರುವ ಏಕತ್ವ ಜ್ಞಾನವು ಗಟ್ಟಿಯಾಗಲೆಂದೇ ಎಲ್ಲಾ ವೇದಾಂತಗಳಲ್ಲಿಯೂ ಉತ್ಪತ್ತಿ ಸ್ಥಿತಿ ಲಯಾದಿಗಳನ್ನು ಕಲ್ಪಿಸಿದೆಯೇ ಹೊರತು ಅವುಗಳ ಜ್ಞಾನವನ್ನೇ ಉಂಟು ಮಾಡಬೇಕೆಂದಲ್ಲ. ಉತ್ಪತ್ತಿ ಸ್ಥಿತಿ ಲಯ ಹೇಳಕ್ಕೋಸ್ಕರ ಬಂದಿಲ್ಲ ಈ ವೇದಾಂತ ಎಲ್ಲ, ಆ ಜ್ಞಾನ ಉಂಟು ಮಾಡೋದಕ್ಕೋಸ್ಕರ ಬಂದಿಲ್ಲ. ಇಲ್ಲಿ ಏಕತ್ವ ಜ್ಞಾನ ಗಟ್ಟಿ ಮಾಡೋದಕ್ಕೋಸ್ಕರ ಇಲ್ಲೆಲ್ಲಾ ಇಷ್ಟು ರೀತಿನಲ್ಲಿ ಬೇರೆ ಬೇರೆ ಉದಾಹರಣೆಗಳು ಕೊಟ್ಟು ಇದನ್ನ ತಿಳಿಸಿದ್ದಾರೆ ಅಂತ. ತುಂಬಾ ದೊಡ್ಡ ಭಾಷಾ ವಾಕ್ಯ ಅಲ್ಲ, 20 ನಿಮಿಷ. ಆದ್ರೆ ಇದು ಚೆನ್ನಾಗಿ ಅರ್ಥ ಆಯ್ತು ಅವಾಗ, ತುಂಬಾ ಚೆನ್ನಾಗಿ, ಅಷ್ಟೊಂದೇನು ಕಷ್ಟ ಆಗಲ್ಲ ಬಂದಿದಲ್ವಾ. ಅಂದ್ರೆ ಕಡೆನಲ್ಲಿ ಈ ಯಾವನು ನಾನಾತ್ವವನ್ನು ಕಾಣುತ್ತಾ ಅವನು ಸಾವನ ಮೇಲೆ ಸಾವನ್ನು ಹೊಂದುತ್ತಾನೆ ಅಂತ ಏನ್ ಹೇಳಿದಿರಲ್ಲ, ಅಂದ್ರೆ ನಿಂದಾವಾಕ್ಯಗಳು ಬಳಕೆ ಆಗ್ತಾ ಇರ್ಲಿಲ್ಲ. ಸೊ ಏಕತ್ವ ಜ್ಞಾನ ಇಲ್ದರ ಅನೇಕತ್ವವೇ ಸಾರ್ಥಕತೆ ಅನ್ನೋದಾಗಿದ್ದಿದ್ರೆ ಇಲ್ಲಿಂದ ವಾಕ್ಯಗಳು ಯಾಕೆ ಬರ್ತಾ ಇತ್ತು ಅಂತ. ಜೀವನನ್ನು ಹೇಳಕ್ ಹೊರಟಿದ್ರೆ, ಅನೇಕತ್ವವನ್ನು ಹೇಳಕ್ ಹೊರಟಿದ್ರೆ ಇನ್ನಿಂದ ವಾಕ್ಯಗಳು ಬರ್ತಾ ಇರ್ಲಿಲ್ಲ. ಸೊ ನೀವೇನಾದ್ರೂ ಅರ್ಥ ಮಾಡ್ಬೇಕು ಅಂದ್ರೆ ನೀವು ಅಲ್ಲಲ್ಲಿ ನಮ್ದು ಅದೇ ಭಾವನೆ. ನಾವು ಜನರಲಿ ಏನು ಅಂತಂದ್ರೆ, ಯಾರಾದ್ರೂ ಸುಮ್ಮ ಬರೀ ಲೌಕಿಕದಲ್ಲಿ ಹೇಳ್ಬಿಟ್ಟು ಯಾವಾಗೋ ಒಂದ್ಸತಿ ಪರಮಾತ್ಮ ಯಾವುದೋ ಒಂದು ಮನ್ಸಿಗೆ ಡೌಟ್ ಬಂದು ಪ್ರಶ್ನೆಗಳು ಕೇಳ್ತಾರೆ. ಕೆಲವರು ಇದೇ ತರ ಇರ್ತಾರೆ. ಅಂದ್ರೆ ಏನು, ಎಲ್ಲೋ ಒಂದ್ ಕಡೆ ನೋಡ್ಕೊಳ್ಳೋದು, ಆ ಕಡೆ ಏನು ನೋಡ್ಕೊಂಡ್ರಲ್ಲ, ಇದು ಹೆಂಗೆ ಇದು ಹಂಗೆ ಅಂತ. ಸೊ ಸಮಗ್ರವಾಗಿ ನೋಡ್ಕೊಳ್ಬೇಕು ಶ್ರುತಿಯಲ್ಲಿ ಏನಿದೆ ಅಂತ ಅಂದ್ಬಿಟ್ಟು, ಆಮೇಲಿಂದ ಸರಿಯಾದಂತ ಪ್ರಶ್ನೆ ಬರುತ್ತೆ ಅಂತ. ಇನ್ನು ಮುಂದಿನ ಭಾಷೆವಾಗ ದಿವ್ಯಾ. ಸರ್ ಹೇಳ್ತೀನಿ. ಈಗ ಇನ್ನೊಂದು ಪೂರ್ವ ಪಕ್ಷಿಗೆ ಉತ್ತರ ಹೇಳ್ತಿದ್ದಾರೆ. ಯಾವ್ದಂದ್ರೆ ಪರಮಾತ್ಮನಲ್ಲೇ ಭಾಗವನ್ನು ಕಲ್ಪಿಸುವುದು ಯುಕ್ತವಲ್ಲ ಅಂತ. ಅವನು ಏನ್ ಹೇಳಿದ್ದ, ಪರಮಾತ್ಮನ ಒಂದು ಅಂಶ ಸಂಸಾರಿ ಆಗ್ತಾನೆ, ಪರಮಾತ್ಮ ಹಂಗೆ ಇರ್ತಾನೆ ಅಂತ ಆಗ್ಲೂ ಹೇಳಿದ್ರು. ಹಂಗಂತ ನಾವ್ ಅರ್ಥ ಮಾಡಿದ್ರೆ ಅದು ರಂಧ್ರವಾದಂಗ ಆಗುತ್ತೆ ಪರಮಾತ್ಮನ್ಗೆ ಅಂತ. ಈಗ ಅದನ್ನ ಇನ್ನ ವಿಸ್ತಾರವಾಗಿ ಹೇಳ್ತಾರೆ. ನಚ ನಿರವಯವಸ್ಯ ಪರಮಾತ್ಮನಃ ಅಸಂಸಾರಿಣಃ ಸಂಸಾರ್ಯಕೆ ದೇಶ ಕಲ್ಪನಾ ನ್ಯಾಯ. ಸೊ ಈ ನಿರವಯ ಆಗಿರೋ ಪರಮಾತ್ಮನ್ಗೆ ಅವನು ಅಸಂಸಾರಿ, ಪರಮಾತ್ಮ ಅಸಂಸಾರಿ ಆಗಿದ್ದಾನೆ, ನಿರವಯ ಯಾವ ಅವಯವಗಳಿಲ್ಲದ ಪರಮಾತ್ಮನಿಗೆ
ಸಂಸಾರ ಇದೆ ಅಂತ ಹೇಳೋದಾಗ್ಲಿ, ಅವನು ಒಂದು ಇಂಥ ಪ್ರದೇಶ ಇಂಥ ಏಕದೇಶದಲ್ಲಿ ಇಲ್ಲೇ ಇದ್ದಾನೆ ಅಂತ ಹೇಳೋದಾಗ್ಲಿ ನ ನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಸರಿ ಅಲ್ಲ, ಅದು ಯುಕ್ತವಲ್ಲ, ಹಂಗ್ ಹೇಳ್ಬಾರ್ದು ಅಂತ. ಸ್ವತಃ ಅದೇಶತ್ವಾತ್ ಪರಮಾತ್ಮನಃ, ಏನಕ್ಕೆ ಅಂದ್ರೆ ಪರಮಾತ್ಮನಿಗೆ ಇಂಥ ಒಂದು ದೇಶ ಆ ತರ ಇಲ್ಲ, ಅಂದ್ರೆ ಇಲ್ಲೇ ಇರ್ತಾನೆ ಅಂತ ಒಂದು ಇಷ್ಟ್ರಲ್ಲೇ ಇರ್ತಾನೆ ಅನ್ನೋ ಹಂಗೇನು ಇಲ್ಲ ಪರಮಾತ್ಮನ್ಗೆ. ಅದೇಶಸ್ಯ ಪರಸ್ಯ ಏಕದೇಶ ಸಂಸಾರಿತ್ವ ಕಲ್ಪನಾಯಾಂ ಪರ ಏವ ಸಂಸಾರಿ ಇತಿ ಕಲ್ಪಿತಂ ಭವೇತ್. ಹಂಗೇನಾದ್ರೂ ನಾವು ಹೇಳಿದ್ರೆ ಪರಮಾತ್ಮನಿಗೆ ಏಕದೇಶಿಯಾಗಿರ್ತಾನೆ ಪರಮಾತ್ಮ ಅಂತ, ಸಂಸಾರಿಯಾಗಿರ್ತಾನೆ ಅಂತ ಹೇಳ್ಬಿಟ್ರೆ ಆ ಪರಮಾತ್ಮನ್ಗೆ ಒಂದ್ ರೀತಿಲಿ ಸಂಸಾರಿ ಇದೆ ಅಂತ ಹೇಳ್ದಂಗ ಆಗೋಗ್ಬಿಡತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಸ್ವಾಮಿಗಳವ್ರ ಅಡಿ ಟಿಪ್ಪಣಿಲಿ ಕೊಟ್ಟಿದ್ದಾರೆ. ಈಗ ಒಂದ್ ಮರದಲ್ಲೇ ಒಂದು ಕಡೆ ಗಟ್ಟಿಯಾಗಿರ್ಬೋದು, ಒಂದು ಕಡೆ ಆ ಮರದಲ್ಲಿ ಇನ್ನೊಂದು ಭಾಗ ಸ್ವಲ್ಪ ಮೆತ್ತಗಿರ್ಬಹುದು. ಆದ್ರೆ ಪರಮಾತ್ಮನ್ಗೆ ಈ ಕಡೆಯಲ್ಲಿ ಸಂಸಾರ ಇದೆ, ಈ ಕಡೆಯಲ್ಲಿ ಸಂಸಾರ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಪರಮಾತ್ಮನ್ಗಂಗೆ ಹೇಳಕ್ಕಾಗಲ್ಲ. ಅದೆಲ್ಲ ಈ ಎರಡರಲ್ಲೇ ಒಂದು ವಿಕಲ್ಪವನ್ನ ಅವಾಗ ಅಂಗೀಕರಿಸ್ಬೇಕಾಗತ್ತೆ. ಯಾವ್ದಾದ್ರು ಒಂದು ಕರೆಕ್ಟ್ ಇರುತ್ತೆ ಅದ್ರಲ್ಲ, ಒಂದ್ ಕಡೆ ಸಂಸಾರಿ ಒಂದ್ ಕಡೆ ಸಂಸಾರಿ ಇಲ್ಲ ಅಂತ. ಹಂಗಾಗಿ ಪರಮಾತ್ಮನ್ಗೆ ಅದನ್ನ ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅತ ಪರೋಪಾಧಿಕೃತ ಏಕದೇಶ ಪರಸ್ಯ ಘಟಕಾರಕಾದ್ಯಾಕಾಶವತ್. ಸೊ ಮತ್ತೆ ಹಂಗಲ್ದೆ ಈ ಆಕಾಶಕ್ಕೆ ಗಡಿಗೆಯ ಆಕಾಶ, ಕುಡಿಕೆಯ ಆಕಾಶ ಅಂತ ಹೇಳ್ತೀವಲ್ವಾ. ಅಂದ್ರೆ ಒಂದು ಕುಂಡಗಳನ್ನ ಇಟ್ಟರೆ ಇದ್ರೊಳಗೂ ಒಂದ್ ಆಕಾಶ ಇದೆ, ಅದ್ರೊಳಗೂ ಒಂದ್ ಆಕಾಶ ಇದೆ ಅಂತ ಹೇಳಿದಾಗ ಅದು ಏಕದೇಶವಾಗಿರುವಂತೆ ಮತ್ತೊಂದು ಉಪಾದಿಯಿಂದ ಪರಮಾತ್ಮನಿಗೆ ಜೀವನು ಏಕದೇಶವು ಎನ್ನುವುದಾದರೆ ಆಗ ವಿವೇಕಿಗಳಾದವರಿಗೆ ಪರಮಾತ್ಮನ ಏಕದೇಶವು ಬೇರೆ ಎಂಬ ಸಂವ್ಯವಹಾರಕ್ಕೆ ತಕ್ಕದ್ದೆಂಬ ಬುದ್ಧಿಯು ಉಂಟಾಗಲಾರದು. ಅದೇ ರೀತಿ ಅಂದ್ರೆ ಇವಾಗ ಗಡಿಗೆಗಳು ಹೆಂಗೆ ಉಪಾದಿನೋ ಹಂಗೆ ಈ ಜೀವರುಗಳು ಅಂತ ಏನ್ ಹೇಳ್ತೀವೋ ಅದು ಬರೀ ಉಪಾಧಿ ಮಾತ್ರ. ಸೊ ಅದನ್ನಿಟ್ಕೊಂಡು ನಾವು ಪರಮಾತ್ಮನಿಗೆ ಏಕದೇಶತ್ವ ಇಷ್ಟ್ರಲ್ಲೇ ಹಿಂಗೆ ಇದ್ದಾನೆ ಪರಮಾತ್ಮ ಅಂತ ಹೇಳೋದು ಸರಿಯಲ್ಲ. ಸೊ ಹಂಗೇನಾದ್ರೂ ಹೇಳಿದ್ರೆ ಸಂಸಾರಕ್ಕೆ ತಕ್ಕದ್ದೆಂಬ ಬುದ್ಧಿಯು ಉಂಟಾಗಲಾರದು. ಅಂದ್ರೆ ಉಪಾಧಿಗಳು ಅವಿದ್ಯೆಯಿಂದ ಬರೋದು. ಅದು ಆಕ್ಚುಲಿ ಉಪಾಧಿ ದೃಷ್ಟಿನೇ. ಆವಾಗ ಆ ವಿಷಯನ ಇಟ್ಕೊಂಡು ಪರಮಾತ್ಮ ಹೆಂಗಿದಾನೆ ಅಂತ ನಾವು ಹೇಳಿದ್ರೆ ಪರಮಾತ್ಮನ ನಿಜವಾದ ಧರ್ಮವನ್ನ ನಾವು ಸರಿಯಾಗಿ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಆಕ್ಷೇಪ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ವಿವೇಕಿನಾಂ ಚ ಉಪಚರಿತ ಬುದ್ಧಿ ದೃಷ್ಟ ಇತಿ ಚೇತ್. ಅವಿವೇಕಿಗಳಿಗೆ ಆ ಬುದ್ಧಿ ಉಂಟಾಗುವುದು ಕಂಡಿದೆ, ವಿವೇಕಿಗಳಿಗೂ ಉಪಚಾರಕ್ಕೆ ಆ ಬುದ್ಧಿ ಉಂಟಾಗುವುದು ಕಂಡಿದೆಯಲ್ಲ. ಅಂದ್ರೆ ಅವಿವೇಕಿಗಳಿಗೆ ಕುಂಡದಲ್ಲಿರೋ ಆಕಾಶ ನೋಡಿದ್ರೆ ಓಕೆ ಇಷ್ಟೇ ಇದೆ ಆಕಾಶ, ಏಕದೇಶತ್ವವಾಗಿ ಇಲ್ಲೇ ಇದೆ, ಇಲ್ಲೊಂದು ಆಕಾಶ ಇದೆ, ಆ ಆಕಾಶ ಹೆಂಗೆ ಅಂದ್ರೆ ಒಂಥರ ಇಷ್ಟ್ರಲ್ಲೇ ಮತ್ತೆ ಸಪರೇಟ್ ಆಗಿ ಬಂದಿದೆ ಅಂತ ಅವಿವೇಕಿಗಳಿಗೆ ಆಗುತ್ತೆ ಅಂತ ಹೇಳಿದ್ರಲ್ಲ. ಆದ್ರೆ ಜ್ಞಾನ ಇರೋ ವಿವೇಕಿಗಳು ಕೂಡ ಉಪಚಾರಕ್ಕಾಗಿ ಆ ಬುದ್ಧಿ ಹಂಗೆ ಕಾಣುತ್ತಲ್ವಾ ಅವ್ರಿಗೂ ಕೂಡ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಬೇರೆ ಜ್ಞಾನ ಇರೋರ್ಗೂ ಕೂಡ ಆ ಉಪಾಧಿಗಳು ಕಾಣ್ತಾ ಇರುತ್ತಲ್ಲ, ಪರಮಾತ್ಮ ಅದ್ರೊಳಗ್ ಬಂದಂಗೆ ಅನ್ಸುತ್ತಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಅದಕ್ಕೆ ಪರಿಹಾರ ಹಾಗಲ್ಲ. ಅವಿವೇಕಿನ ಮಿಥ್ಯಾ ಬುದ್ಧಿತ್ವಾತ್. ಏನಂದ್ರೆ ಅವಿವೇಕಿಗಳ ಬುದ್ಧಿಯು ಮಿಥ್ಯಾ ಬುದ್ಧಿ ಆಗಿರುತ್ತದೆ. ಅಂದ್ರೆ ಅವ್ರಿಗೆ ಸರಿಯಾದ ಜ್ಞಾನ ಇರೋದಿಲ್ಲ ಅವಿವೇಕಿಗಳಿಗೆ. ವಿವೇಕಿನಾಂಚ ಸಂವ್ಯವಹಾರ ಮಾತ್ರಾಲಂಬನಾರ್ಥತ್ವಾತ್. ಆದ್ರೆ ಆ ಜ್ಞಾನ ಇರೋರ್ಗೆ ಆಕಾಶ ಹಂಗೆ ಹೊಡೆದು ಸಪರೇಟ್ ಆಗಿಲ್ಲ, ಆಕಾಶದಲ್ಲೇನು ಅವಯವಗಳ ಸಪರೇಟ್ ಆಗಿ ಒಂದೊಂದು ಕುಂಡದೊಳಗೆ ಒಂದೊಂದು ಆಕಾಶ ಹೋಗಿಲ್ಲ ಅನ್ನೋ ಸರಿಯಾದ ಜ್ಞಾನ ಇರೋವರಿಗೆ ಅದು ವ್ಯವಹಾರಕ್ ಮಾತ್ರ ಅವ್ರು ಅದನ್ನ ನೋಡ್ತಾರೆ ಹೊರತು ಅದು ಆಗಿಲ್ಲ ಅನ್ನೋ ಬುದ್ಧಿ ವಿವೇಕಿಗಳಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ಜ್ಞಾನಿಗಳಿಗೆ ಯಾವಾಗ್ಲೂ ಆ ಬುದ್ಧಿ ಇರುತ್ತೆ. ಎಷ್ಟೋ ಉಪಾಧಿಗಳಂತೆ ಈ ಪ್ರಪಂಚ ತೋರ್ತಾ ಇದ್ರೂನು ಅವ್ರಿಗೆ ಇರೋದೆಲ್ಲ ಒಂದೇ ಪರಮಾತ್ಮ ಅನ್ನೋ ಬುದ್ಧಿ ಅವ್ರಿಗೆ ಯಾವಾಗ್ಲೂ ಇರುತ್ತೆ. ಅವಿವೇಕಿಗಳಿಗೆ ಮಾತ್ರನೇ ನಾಮರೂಪವಾಗಿ ಬೇರೆ ಬೇರೆ ತರ ಕಾಣ್ತಾ ಇರುತ್ತೆ. ವಿವೇಕಿನಾಂಶ ಓಕೆ ಅದಾಯ್ತಲ್ಲ. ಯಥಾ
ಕೃಷ್ಣಃ ರಕ್ತಶ್ಚ ಆಕಾಶಃ ಇತಿ ವಿವೇಕಿನಾಮಪಿ ಕದಾಚಿತ್ ಕೃಷ್ಣತಾ ರಕ್ತತಾ ಚ ಆಕಾಶಸ್ಯ ಸಂವ್ಯವಹಾರ ಮಾತ್ರಾಲಂಬನಾರ್ಥತ್ವಾತ್ ಆಲಂಬನಾರ್ಥತ್ವಂ. ಅಂದ್ರೆ ಈಗ ಆಕಾಶವು ಕಪ್ಪು ಕೆಂಪು ಆಗಿರುತ್ತೆ ಅಂತ ವಿವೇಕಿಗಳು ಒಂದು ವೇಳೆ ಕಪ್ಪು ಕೆಂಪು ಅಂತ ಅಂದ್ರೆ ಆಕಾಶ ಮೋಡ ಮುಚ್ಕೊಂಡಾಗ ತುಂಬಾ ಕಪ್ಪಗಿದೆ ಅಂತಲೂ ಅಥವಾ ಸೂರ್ಯ ಬರ್ತಾ ಇದ್ದಾಗ ಕೆಂಪಗಿದೆ ಅಂತಲೂ ವಿವೇಕಿಗಳು ಒಂದು ವೇಳೆ ವ್ಯವಹಾರ ಮಾತ್ರಕ್ಕೆ ವಿಷಯವಾಗಿ ಅವರು ಹೇಳಿದ್ರು ಕೂಡ ಆಕಾಶದಲ್ಲೇ ನಿಜವಾಗಿಯೂ ಆ ಬಣ್ಣಗಳೇನು ಆಗಿರೋದಿಲ್ವಲ್ಲ. ಪ್ರತಿಪದ್ಯತೆ ಸಂವ್ಯವಹಾರ ಮಾತ್ರಾಲಂಬನಾರ್ಥತ್ವಂ ಪ್ರತಿಪದ್ಯತೆ. ಹಂಗ್ ಹೇಳೋದಕ್ಕೋಸ್ಕರ ವ್ಯವಹಾರಕ್ಕೋಸ್ಕರ ಪ್ರತಿಪಾದಿಸ್ತಾರ ಅದನ್ನ. ಇತಿ ನಾ ಪರಮಾರ್ಥತಃ ಕೃಷ್ಣಃ ರಕ್ತಃ ವಾ ಆಕಾಶಃ ಭವಿತುಮರ್ಹತಿ. ಅವ್ರಂಗ್ ಹೇಳ್ದಾಕ್ಷಣಕ್ಕೆ ನಿಜವಾಗ್ಲೂ ಆಕಾಶಕ್ಕೆ ಬಣ್ಣಗಳು ಬದಲಾಗಿದೆ ಅಂತ ಅವ್ರೇನ್ ಅನ್ಕೊಳಲ್ಲ ಅಲ್ವಾ ತಿಳ್ಕೊಂಡಿರೋರು. ಈಗ ಚಿಕ್ಕ ಮಕ್ಳು ನೋಡಿದ್ರೆ ಅವ್ರಿಗಂಗ್ ಅನ್ನಿಸ್ಬೋದು ಅಯ್ಯೋ ಎಲ್ಲಾ ಕಪ್ಪಾಗಿದೆ ಅಂತ, ತುಂಬಾ ಚಿಕ್ಕ ಮಕ್ಳಿಗೆ ಅವಾಗ ಇನ್ನು ಮಾತೆಲ್ಲ ಬರ್ತಾ ಇರೋ 1-3 ವರ್ಷ ಅವ್ರಿಗೆ. ಆದ್ರೆ ಹೋಗ್ತಾ ಹೋಗ್ತಾ ಈಗ ನಾವೆಷ್ಟೇ ನೋಡಿದ್ರು ನಮ್ಗೆ ಗೊತ್ತಾಗತ್ತೆ ಅದನ್ನ ಆಕಾಶಕ್ಕೆ ಆ ಬಣ್ಣ ಇಲ್ಲ ಅಂತ ತಕ್ಷಣ ಗೊತ್ತಾಗತ್ತೆ ನಮ್ಗೆ. ಹಂಗೆ ಅತಃ ನ ಪಂಡಿತೈಃ ಬ್ರಹ್ಮಸ್ವರೂಪ ಪ್ರತಿಪತ್ತಿ ವಿಷಯೇ ಬ್ರಹ್ಮಣಃ ಅಂಶಾಂಶೇಕದೇಶೈಕ ದೇಶಿ ವಿಕಾರ ವಿಕಾರಿತ್ವ ಕಲ್ಪನಾ ಕಾರ್ಯ. ಸೊ ಅದೇ ರೀತಿ ಆ ಪಂಡಿತರಾದವರು ಬ್ರಹ್ಮಸ್ವರೂಪದ ಜ್ಞಾನದ ವಿಷಯಕ್ಕೆ ಅಂಶಾಂಶಿತ್ವ ಏಕದೇಶ ಏಕದೇಶಿತ್ವ ವಿಕಾರ ವಿಕಾರಿತ್ವ ಎಂತ ಕಲ್ಪನೆಯನ್ನ ಮಾಡ್ಕೊಳ್ಳೋದಿಲ್ಲ ಅವರೆಲ್ಲಾನು. ಅಂಶ ಏಕದೇಶಿ ಈ ಎರಡನ್ನು ಪರ್ಯಾಯ ಶಬ್ದಗಳೆಂದು ಭಾವಿಸಬೇಕಾದದ್ದೇನೂ ಇಲ್ಲ ಅಂತ ಅಂದ್ರೆ ಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿದೆ. ಸೊ ಅಂಶ ಅಂಶಿ ಅಂದ್ರೆ ಒಂದು ದೊಡ್ಡ ವಸ್ತುವಿನ ಒಂದು ಅಂಶ ಅಂತ. ಅದನ್ನ ಸೊ ಆ ನಿಜವಾಗ್ಲೂ ಇರೋ ವಸ್ತುನ ಅಂಶಿ ಅಂತಾರೆ. ಅದರಿಂದ ಬಂದಿರೋ ಒಂದು ಭಾಗನ ಅಂಶ ಅಂತ ಹೇಳ್ತಾರೆ. ಹಂಗೆ ಏಕದೇಶ ಏಕದೇಶಿತ್ವ ವಿಕಾರ ವಿಕಾರಿತ್ವ ಅಂತೆಲ್ಲ ಏನ್ ಹೇಳ್ತಾರೋ ಅದನ್ನ ಪಂಡಿತರಾದವರು ಹಂಗೆ ತಿಳ್ಕೊಳ್ಳೋದಿಲ್ಲ. ಸರ್ವಕಲ್ಪನಾ ಅಪನಯನಾರ್ಥ ಸಂಸಾರ ಪರತ್ವಾತ್ ಸರ್ವೋಪನಿಷದಂ. ಈ ಎಲ್ಲಾ ಕಲ್ಪನೆಗಳನ್ನು ಬಿಟ್ಟು ಆಕಾಶದಂಗೆ ನಿರ್ವಿಶೇಷವಾಗಿರುವಂತ ಪರಮಾತ್ಮ ನಿರ್ವಿಶೇಷವಾಗಿದ್ದಾನೆ ಅಂತಾನೆ ನಾವು ತಿಳಿಬೇಕು. ಅದನ್ನ ಹೇಳೋದಕ್ಕೆ ಸರ್ವೋಪನಿಷದಂ, ಅದನ್ನ ಹೇಳೋದಕ್ಕೆ ಎಲ್ಲಾ ಉಪದೇಶಗಳು, ಈ ಎಲ್ಲಾ ಉಪನಿಷತ್ತುಗಳಿಗೂ ಕಲ್ಪನೆಗಳನ್ನೆಲ್ಲ ಅಲ್ಲಗಳೆಯುವುದೆಂಬ ಅರ್ಥವೇ ಎಂಬುದೇ ಇದರ ತಾತ್ಪರ್ಯ. ಅತಃ ಹಿತ್ವಾ ಸರ್ವಕಲ್ಪನಾ ಆಕಾಶಸ್ಯೈವ ನಿರ್ವಿಶೇಷ ಪ್ರತಿಪತ್ತವ್ಯ. ಇದು ಆಕಾಶದಂತೆ ಪರಮಾತ್ಮ ಸ್ವರೂಪನು ನಿರ್ವಿಶೇಷವಾಗಿದೆ ಅಂತ ಹೇಳೋಕೆ ಬಂದಿರೋದು ಎಲ್ಲಾ ಉಪನಿಷತ್ತುಗಳು. ಆಕಾಶವತ್ ಸರ್ವಗತಶ್ಚ ನಿತ್ಯಃ ಅಂತ ಶತಪಥ ಬ್ರಾಹ್ಮಣದಲ್ಲೇ ಇದೆ ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯ ಇತ್ಯಾದಿ ಶ್ರುತಿಭ್ಯ. ಅಂದ್ರೆ ಆಕಾಶದಂತೆ ಸರ್ವಗತನು ನಿತ್ಯನೂ ಆಗಿರುತ್ತಾನೆ ಆ ಬ್ರಹ್ಮಸ್ವರೂಪ, ಪರಮಾತ್ಮ ಸ್ವರೂಪ. ಅದಾದ್ಮೇಲೆ ಲೋಕದಲ್ಲೇ ಕಾಣುವಂತ ಸುಖ ದುಃಖಗಳಿಂದ ಸುಖ ದುಃಖಗಳ ಸೋಂಕು ಅವನಿಗೊಂಚೂರು ಇರಲ್ಲ, ಅದರಿಂದ ಲಿಪ್ತನಾಗುವುದಿಲ್ಲ ಅವನು, ಅದಕ್ಕೆ ಹೊರಚಾಗಿಯೇ ಇರುತ್ತಾನೆ ಅಂತ ಎಷ್ಟೋ 100 ಶ್ರುತಿ ವಾಕ್ಯಗಳು ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಪರಮಾತ್ಮನ ಒಂದು ಭಾಗ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಸರಿಯಲ್ಲ. ಇನ್ನ ಮುಂದಿನ ಭಾಷ್ಯ ಭಾಗ, ಆತ್ಮನು ಬ್ರಹ್ಮ ವಿಲಕ್ಷಣನೆಂದು ಕಲ್ಪಿಸುವುದು ಸರಿಯಲ್ಲ. ಅಂದ್ರೆ ಬ್ರಹ್ಮನಿಗೆ ಬೇರೆ ಆತ್ಮ ಅಂದ್ರೆ ತುಂಬಾ ಬ್ರಹ್ಮಗಳಿದ್ದಾರೆ ಅಂತ ಹೇಳೋದು ಸರಿಯಲ್ಲ. ನಾನಾ ಅಂತ ಅದೇ ಅಲ್ವಾ ಸರ್? ಹಂಗಂದ್ರೆ ಆತ್ಮ ಬ್ರಹ್ಮೈಕ್ಯತ್ವವನ್ನು ಹೇಳಿಯಲ್ಲ ಅಲ್ಲಿ, ಆ ಬ್ರಹ್ಮನೇ ಬೇರೆ ನಾನು ಬೇರೆ ಅನ್ನಂತ. ಆತ್ಮ ಅಂದ್ರೆ ನಾನು ಅಂತ, ಸ್ವರೂಪಕ್ಕಿಂತ ಬೇರೆ ಆಗಿಲ್ಲ ಅವನು ಅಂತ. ಅದರ ಬೇರೆ ಅಂತ ಕಲ್ಪಿಸೋದು ಸರಿಯಾಗಿಲ್ಲ ಅಂತ. ಸೊ
ಸೊ ಆತ್ಮ ಬ್ರಹ್ಮ ವಿಲಕ್ಷಣ ಅಂತ ಹೇಳೋದು ಸರಿಯಲ್ಲ ಅಂತ. ನ ಆತ್ಮಾನಂ ಬ್ರಹ್ಮ ವಿಲಕ್ಷಣಂ ಕಲ್ಪಯೇತ್ ಉಷ್ಣಾತ್ಮಕ ಇವ ಅಗ್ನೌ ಶೀತ ಏಕದೇಶಂ ಪ್ರಕಾಶಾತ್ಮಕೆ ವಾ ಸವಿತರಿ ತಮ ಏಕದೇಶಂ. ಈಗ ಬಿಸಿಯು ಈಗ ಅಗ್ನಿಯಲ್ಲೇ ಉಷ್ಣಾತ್ಮಕ ಬಿಸಿ ಸ್ವರೂಪ ಇರುತ್ತೆ ಅಗ್ನಿಯಲ್ಲೇ. ತಣ್ಣಗಿದೆ ಅಂತ ಒಂದು ಕಡೆಯನ್ನು ಕಲ್ಪಿಸುವಂತೆ ಅಥವಾ ಬೆಳಗುತ್ತಿರುವ ಸ್ವರೂಪದ ಸೂರ್ಯನಲ್ಲಿ ಕತ್ತಲೆಯಾಗಿರುವ ಒಂದು ಕಡೆಯನ್ನು ಕಲ್ಪಿಸುವಂತೆ. ಅಂತೆ ಆ ಅಗ್ನಿಯ ನಿಜವಾದ ಸ್ವರೂಪ ಉಷ್ಣ ಇರೋದು, ಅಂದ್ರೆ ಬಿಸಿ ಇರೋದೆ. ಅದನ್ನ ಶೀತ ಏಕದೇಶಂ, ಒಂದ್ ಕಡೆಯಲ್ಲಿ ಮಾತ್ರ ಅವನು ತಣ್ಣಗಿದಾನೆ ಅಂತ ಹೇಳಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಸವಿತರಿ ಅಂದ್ರೆ ಸೂರ್ಯನಲ್ಲೇ ಪ್ರಕಾಶಾತ್ಮಕ ಅಂದ್ರೆ ಬೆಳಗುವ ಸ್ವಭಾವವೇ ಇರೋದು ಸೂರ್ಯನಲ್ಲೇ. ಅದರಲ್ಲೇ ತಮಃ ಏಕದೇಶಂ ಅಂತ ಹೆಂಗೆ ಹೇಳಕ್ಕಾಗಲ್ವೋ ಅದೇ ರೀತಿ ನ ಆತ್ಮಾನಂ ಬ್ರಹ್ಮ ವಿಲಕ್ಷಣಂ ಕಲ್ಪಯೇತ್. ನ ಆತ್ಮಾನಂ ಅಂದ್ರೆ ನಾನು ಅಂತ ಏನು ಹೇಳ್ತೀವೋ ಆ ಆತ್ಮಾನಮ್ಮಲ್ಲೇ ಬ್ರಹ್ಮನು ವಿಲಕ್ಷಣವಾಗಿ ಬೇರೆಯಾಗಿದ್ದಾನೆ ಅಂತ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಸರ್ವಕಲ್ಪನಾ ಅಪನಯನಾರ್ಥ ಸಾರಪರತ್ವಾತ್ ಸರ್ವೋಪನಿಷದಂ. ಈ ಎಲ್ಲಾ ಕಲ್ಪನೆಗಳನ್ನು ತೆಗೆಯೋದಕ್ಕೇನೆ ಎಲ್ಲಾ ಉಪನಿಷತ್ತುಗಳು ಏನಕ್ಕೆ ಬಂದಿದೆ ಅಂದ್ರೆ ಈ ರೀತಿಯಾದ ತಪ್ಪು ಕಲ್ಪನೆಗಳನ್ನು ತೆಗೆಯೋದಕ್ಕೆ, ಎಲ್ಲ ಅಲ್ಲಗಳೆಯೋದಕ್ಕೇನೆ ಪದಾರ್ಥವೇ ಸಾರವೆಂಬುದರಲ್ಲೇ ತಾತ್ಪರ್ಯವಿರುತ್ತದೆ. ಅಂದ್ರೆ ಆ ಪರಮಾತ್ಮನೇ ಎಲ್ಲದರಲ್ಲೂ ಇರುವುದು, ಅವನೇ ಎಲ್ಲದರ ಸಾರ ಅಂತ ಹೇಳೋದಕ್ಕೇನೆ ಎಲ್ಲಾ ಉಪನಿಷತ್ತು ಬಂದಿದೆಯೇ. ತಸ್ಮಾತ್ ನಾಮ ರೂಪ ಉಪಾಧಿ ನಿಮಿತ್ತ ಏವ ಆತ್ಮನಿ ಅಸಂಸಾರ ಧರ್ಮಿಣಿ ಸರ್ವೇ ವ್ಯವಹಾರಾಹ. ಆದ್ದರಿಂದಲೇ ಈ ಸಂಸಾರ ಧರ್ಮಗಳಿಲ್ಲದ ಅಸಂಸಾರ ಧರ್ಮಿಣಿ ಆತ್ಮನಿ, ಯಾವುದೇ ಸಂಸಾರ ಧರ್ಮಗಳು ಇಲ್ಲದ ಆತ್ಮದಲ್ಲೇ ನಾವು ನಾಮರೂಪಗಳಿಂದ ಸರ್ವೇ ವ್ಯವಹಾರ, ನಾಮರೂಪಗಳು ಅನ್ನೋ ಒಂದು ನಿಮಿತ್ತ ಒಂದು ಕಾರಣನ ಇಟ್ಕೊಂಡು ಎಲ್ಲಾ ವ್ಯವಹಾರನು ನಾವು ಆತ್ಮನಲ್ಲೇ ನಡೆಸ್ತಾ ಇರೋದು. ಆದ್ರೆ ಆತ್ಮ ಅಸಂಸಾರ ಧರ್ಮಿಣಿ ಅಂತ ಇದೆ. ಆದ್ರೆ ಆತ್ಮನ ಗುಣ ಏನು, ನಿಜವಾದ ಗುಣ ಏನು, ಆತ್ಮ ಹೆಂಗೆ ಬೆಂಕಿಯಲ್ಲೇ ಸುಡುವುದು ಅನ್ನೋದೇ ನಿಜವಾದ ಗುಣ, ಹಂಗೆ ಆತ್ಮನಿಗೆ ಅಸಂಸಾರಿತ್ವವೇ ನಿಜವಾದ ಗುಣ. ಅವನಲ್ಲೇ ಸಂಸಾರ ಇರೋದಿಲ್ಲ. ಆದ್ರೆ ಅವನಿಂದ ನಾವು ಅದನ್ನ ಅವಿದ್ಯೆಯಿಂದ ನಾಮರೂಪಗಳಿಂದ ವ್ಯವಹಾರವನ್ನ ಮಾಡ್ತಾ ಇದ್ದೀವಿ ಅಷ್ಟೆ. ರೂಪಂ ಪ್ರತಿರೂಪಂ ಬಭೂವ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ ಅಂತ ಶ್ರುತಿವಾಕ್ಯಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ರೂಪಕ್ಕೂ ಪ್ರತಿರೂಪನಾಗಿದ್ದಾನೆ ಆತ್ಮಸ್ವರೂಪನಾದವನು. ಆಮೇಲೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ಆಗಿರೋನು ಹೆಂಗ್ ಮಾಡ್ತಾನೆ, ಎಲ್ಲಾ ರೂಪಗಳ ಧೀರನಾದ ಆ ಪರಮಾತ್ಮನು ಎಲ್ಲಾ ರೂಪಗಳನ್ನು ಮಾಡಿ ಅವುಗಳಿಗೆ ಹೆಸರನ್ನಿಟ್ಟು ಕರೆಯುತ್ತಿರುವವನಷ್ಟೇ. ಸರ್ವಾಣಿ ರೂಪಾಣಿ ವಿಚಿತ್ಯ, ಅದಕ್ಕೆ ನಾಮಾನಿ ಕೃತ್ವ, ಅದಕ್ಕೆ ಒಂದೊಂದು ಹೆಸರನ್ನಿಟ್ಟು ಯದಸ್ತೆ ಅಭಿವದನ್, ಅದು ಏನಿದೆಯೋ ಅದನ್ನ ಹಂಗೆ ವ್ಯವಹಾರಕ್ಕಾಗಿ ಉಪಯೋಗಿಸ್ತಾ ಇರೋದು, ವ್ಯವಹಾರಕ್ಕಾಗಿ ಒಂದು ಹೆಸರಿಟ್ಟು ಕರೀತಾ ಇರೋದು ಎಂದ ಮುಂತಾದ ಮಂತ್ರಗಳಿಂದ ಏನ್ ಸಿದ್ಧ ಆಗತ್ತೆ ಅಂದ್ರೆ ಆತ್ಮನಲ್ಲೇ ಸಂಸಾರಿತ್ವ ಇಲ್ಲ ಅಂತ. ನ ಸ್ವತಃ ಆತ್ಮನಃ ಸಂಸಾರಿತ್ವಂ ಅಲಕ್ತಕಾದಿ ಉಪಾಧಿ ಸಂಯೋಗ ಜನಿತ ರಕ್ತ ಸ್ಫುಟಿಕಾದಿ ಬುದ್ಧಿವತ್. ಸೊ ಆತ್ಮನಿಗೆ ಸಂಸಾರಿತ್ವ ಇರೋದಿಲ್ಲ, ಆದ್ರೆ ಅರಗು ಮುಂತಾದ ಉಪಾಧಿ ಸಂಯೋಗದಿಂದ ಕೆಂಪು ಬಣ್ಣ ರಕ್ತ ಸ್ಫುಟಿಕ ಬರೋನ್ಗೆ ಬುದ್ಧಿಗಳಂತೆ ಭ್ರಾಂತಮೇವ ಅರಗು ಕಲ್ಲು ಅಂತ ಸ್ವಾಮಿಗಳು ಕೊಟ್ಟರೆ ಏನು ಅರಗು ಅಂತಂದ್ರೆ ಅಂತ ಕಲ್ಲು ಹವಳ ಇರ್ಬೋದು, ಹವಳ ಅಂತ ಅನ್ಕೋಬಹುದು. ಕಲ್ಲು ಅಂದ್ರೆ ಆಗ ಆರ್ನಮೆಂಟ್ಸ್ ಆಗಿ ಬಳಸ್ತಾ ಇದ್ರು ಅದನ್ನ ಅಂತ ಅರಗು ಅಂತ. ಇವಾಗ ಇದನ್ನು ಕಂಪಿಗಿರುತ್ತಲ್ಲ, ಯಾವ್ದದು ಗಿಡದಲ್ಲಿ ಬೀಳುತ್ತಲ್ಲ ಕೆಂಪಿಗೆ, ಯಾವ್ದೋ ಒಟ್ನಲ್ಲಿ ಕೆಂಪಗಿರೋಂತ ಕಲ್ಲು ಅಂತ ಅರಗು ಅಂತ.
ಓಕೆ. ಸೊ ಅರಗು ಅಂದ್ರೆ ಒಂದ್ ಕೆಂಪಗಿರೋ ಕಲ್ಲು ಅದಾಗಿರ್ಬೋದು, ಅಥವಾ ಉಪಾಧಿಗಳ ಸಂಯೋಗದಿಂದ ಕೆಂಪು ಬಣ್ಣ ಬಂದಿದೆ ಅಂತ ಮುಂತಾದದ್ದು ನಾವ್ ಹಂಗ ಅನ್ಕೊಂತೀವಿ. ನಮ್ಮ ಭ್ರಾಂತಿಯಿಂದ, ಬುದ್ಧಿಯ ಭ್ರಾಂತಿಯಿಂದ ಹಂಗ ಅನ್ಕೊಂತೀವಿ ಹೊರ್ತು ಆದ್ರೆ ನಿಜವಾಗ್ಲೂ ಹಂಗೆ ಇರೋದಿಲ್ಲ. ಧ್ಯಾಯತಿ ಇವ ಯಾವ್ದು ಅಂತ ಹೇಳ್ಬೇಕು. ಕೆಂಪು ಕಲ್ಲು ಅಂತ ತಕ್ಷಣ ಹೇಳಿದೆ, ಏನ್ ಹೇಳ್ತದೆ ಇಲ್ಲಿ? ಅಲಕ್ತಕಾದಿ ಉಪಾಯ ಸಂಯೋಗ ಜನಿತ ರಕ್ತ ಸ್ಫಟಿಕಾದಿ ಬುದ್ಧಿವತ್ ಭ್ರಾಂತಮೇವ ನಮ್ಮ ಪರಮಾರ್ಥದ ಅಂತ ಯಾವ್ದು ಉದಾಹರಣೆ ಏನು ಹೇಳಿಲ್ಲ ನೀವು? ಅಂದ್ರೆ ಆ ಕಲ್ಲಿಗೆ ಯಾವುದೇ ಬಣ್ಣ ಇಲ್ಲ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತಾರಲ್ಲ, ಹಂಗೇನ ಸರ್? ಅದೇ ಶಿವಲಿಂಗಕ್ಕೆ ಯಾವುದೇ ಬಣ್ಣ ಇಲ್ಲ, ನೀನ್ ಯಾವ ಬಣ್ಣ ಅಲ್ಲಿ? ಅಲ್ಲ, ನೀವು ಕನ್ನಡ ಅನುವಾದ ಮಾಡಿ ಅರ್ಥ ಆಗುತ್ತೆ. ಸ್ಫಟಿಕ ಲಿಂಗಕ್ಕೆ ಸ್ಫಟಿಕ ಅಷ್ಟೇ ನೋಡಿ, ಕನ್ನಡ ಅನುವಾದ ನೋಡಿ. ಅರಗು ಮುಂತಾದ ಉಪಾಧಿಗಳ ಸಂಯೋಗದಿಂದ ಉಂಟಾಗಿರುವ ಕೆಂಪು ಸ್ಫಟಿಕ ಎಂಬುದೇ ಮುಂತಾದ ಬುದ್ಧಿಗಳಿಂದ. ಸ್ಫಟಿಕಕ್ಕೆ ಆಕ್ಚುಲಿ ಬಣ್ಣ ಇಲ್ಲ, ಆದ್ರೆ ಅರಗು ಅನ್ನೋದಕ್ಕೆ ಕೆಂಪು ಬಣ್ಣ ಇದೆ. ಈಗ ಅದನ್ನ ಅದ್ರ ಹತ್ರ, ಆ ಸ್ಫಟಿಕದ ಹತ್ರ ತಗೊಂಡ್ ಹೋದ್ರೆ ಆ ಸ್ಫಟಿಕ ಕೂಡ ಕೆಂಪಾಗಿದೆ ಅಂತ ಕಾಣಿಸುತ್ತೆ. ಅವಾಗ ಓಕೆ, ಈ ಸ್ಫಟಿಕ ಕೆಂಪಾಗಿರುವಂತ ಸ್ಫಟಿಕ ಅನ್ನೋ ಬುದ್ಧಿ ಬರುತ್ತೆ. ಆದ್ರೆ ಅದು ಸರಿಯಾದ ಬುದ್ಧಿ ಅಲ್ಲ, ಅದು ಭ್ರಾಂತಿಯಿಂದ ಆಗಿರೋದು. ಅದೇ ರೀತಿ ಇಲ್ಲಿ ಪರಮಾತ್ಮನಲ್ಲೇ ಯಾವುದೇ ವಿಕಾರ ಇಲ್ಲ. ಉಪಾಧಿಗಳ ಸಂಯೋಗ ಆದಾಗ ವಿಕಾರ ಆದಂತೆ ಕಾಣ್ತಾನೆ. ಅಂದ್ರೆ ಇವಾಗ ಅಂಗಡಿಲಿ ವ್ಯಾಪಾರ ಮಾಡ್ಬೇಕಾದ್ರೆ ಅಲ್ಲಿ ಸ್ಫಟಿಕ ಇಟ್ಟಿರ್ತಾರೆ ಅನ್ಕೊಳ್ಳಿ, ಅದ್ರ ಪಕ್ಕದಲ್ಲೇ ದಾಸವಾಳನ ಏನೋ ದೇವ್ರ ಪೂಜೆಗೆ ಅಂತ ಒಂದಷ್ಟು ಇಟ್ಟಿರ್ತಾರೆ. ದೂರದಲ್ಲಿ ನೋಡಿ ಕೆಂಪು ಸ್ಫಟಿಕ ಕೂಡ ಇದೆಯಲ್ಲಪ್ಪ ಇಲ್ಲಿ ಅಂತಂದ್ರೆ ಅದು ಸಮ್ಯ ಜ್ಞಾನ. ಎಷ್ಟು ಬುದ್ಧಿವಂತರಿ ಇವರು ಅಂತ ಯಾರಾದ್ರೂ ಹೇಳ್ತಾರೇನೋ? ಇಲ್ಲ ಅಲ್ವಾ? ಹಾಗೇನೆ ನಾವು ಈ ಸಂಸಾರಿ ಅಂತ ತಿಳ್ಕೊಂಡಿದ್ರೆ ಜ್ಞಾನಿಗಳು ಮಾತ್ರ ಎಂದ ದಡ್ಡನಪ್ಪ ಇವರು ಅಂತ, ಸಾರ್ವತ್ರಿಕ ದಡ್ಡರು. ಅದೇ ಹೇಳಿದಿಲ್ಲ ಎಷ್ಟು ವಿಶೇಷ ಅಂತ. ನಾನು ಹಂಗೆ ಭಗವತ್ಪಾದ ಹೇಳ್ತಾ ಇದ್ರು, ನಾನೇನು ಸ್ಪೆಷಲ್, ನಾನೇನು ವಿಶೇಷನಾ? ನಮ್ಮ ಅಪ್ಪನು ಹಂಗೆ ತಿಳ್ಕೊಂಡಿದ್ದ, ಎಲ್ಲಾರು ಹಂಗೆ ವಿಶೇಷ ಏನು ಅಂತ ಎಲ್ಲಾರು ತಿಳ್ಕೊಂಡ್ರೆ ತಪ್ಪು ಅಂತ. ಎಲ್ಲಾರು ಈ ಉಪಾಧಿ ವರ್ಷದಿಂದ ಅದೇ ಆಗಿದೆ ಅಂತ ತಿಳ್ಕೊಂಡು, ಅದೇ ಒಂಥರ ಒಂದು ತಮಾಷೆ ಅಲ್ವ? ಎಷ್ಟು ಸಾರ್ವತ್ರಿಕವಾದ ತಮಾಷೆ ಅಲ್ವಾ ಇದು ಅಂತ, ಆಶ್ಚರ್ಯವಾಗಿರುವಂಥದ್ದು ಅಂತ. ಮುಂದುವರ್ಸಿ. ಧ್ಯಾಯತಿ ಇವ ಲೇಲಾಯತಿ ಇವ. ಧ್ಯಾನ ಮಾಡುತ್ತಿರುವವನಂತೆ, ಲೇಲಾಯತಿ ಅಂದ್ರೆ ಚಲಿಸ್ತಾ ಇರೋವನಂತೆ. ನ ಕರ್ಮಣ ವರ್ಧತೆ ನ ಕನೀಯಾನ್. ಕರ್ಮದಿಂದಲೂ ಬೆಳೆಯುವುದೂ ಇಲ್ಲ, ಕನೀಯಾನ್ ಅಂದ್ರೆ ಸಣ್ಣಗಾಗೋದು ಇಲ್ಲ. ಕನೀಯಾಂಸಂ ಅಂತಾರಲ್ಲ, ಹಂಗೆ ಸಣ್ಣಗಾಗೋದು ಇಲ್ಲ, ಕುಂದೋದು ಇಲ್ಲ ಕರ್ಮದಿಂದ. ನ ಕರ್ಮಣ ಲಿಪ್ಯತೆ ಪಾಪಕೇನ. ಪಾಪ ಕರ್ಮದಿಂದ, ಯಾವುದೇ ಪಾಪ ಕರ್ಮದಿಂದ ನ ಲಿಪ್ಯತೆ, ಅದಕ್ಕೆ ಏನು ಅಂಟೋದಿಲ್ಲ ಆ ಪರಮಾತ್ಮ ಸ್ವರೂಪ. ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಅಂತ ಶ್ರುತಿವಾಕ್ಯದಲ್ಲೂ ಇದೆ. ಸರ್ವಭೂತಗಳಲ್ಲಿಯೂ ಸಮವಾಗಿ ಇದ್ದಾನೆ ಅಂತ. ಶುನೀಚೈವ ಶ್ವಪಾಕೇಶ. ಶ್ರುತಿ ಉದಾಹರಣೆಗಳು ಯಾಕೆ ಕೊಟ್ಟಿದ್ರು ಅಂತಂದ್ರೆ, ಉಪಾಧಿ ಸಂಪರ್ಕದಿಂದ ಅಂತ. ಈ ಜೀವರುಗಳು ಅವ್ ನಡೀತಾ ಇದ್ರು ಕೂಡ ಅವ್ ನಡೆಯುವನಂತೆ ಅಂತ ಬಳಸಿದೆ. ಧ್ಯಾಯತೀವ ಅಂತ, ಏಕಾಗ್ರವಾಗಿ ಏನೋ ಮಾಡ್ತಾ ಇರೋವನ ಹಂಗೆ ಅಂತ, ನಡೀತಾ ಇರೋವನ ಹಂಗೆ ಅಂತ. ಆಮೇಲೆ ಯಾವ ಕರ್ಮಗಳು ಅವನು ಲಿಪ್ಯಾನಾಗೋದಿಲ್ಲ, ಪಾಪಗಳು ಅವನು ಸೋಂಕೋದಿಲ್ಲ ಅಂತ. ಮುಂದುವರ್ಸಿ. ಸಮಂ ಸರ್ವೇಷು ಭೂತೇಷು. ಸೊ ಎಲ್ಲಾ ಭೂತಗಳಲ್ಲಿಯೂ ನಾನು ಸಮವಾಗಿದ್ದೇನೆ ಅಂತ ಗೀತೆಯಲ್ಲೇ ಭಗವಂತನು ಹೇಳೋ ಶ್ರುತಿ ವಾಕ್ಯ. ಸೊ ಆಮೇಲೆ ನಾಯಿಯಲ್ಲಿಯೂ ಶ್ವಪಾಕ ಅಂದ್ರೆ ಚಂಡಾಲನಲ್ಲಿಯೂ ಪಂಡಿತರಲ್ಲಿಯೂ ಸಮದರ್ಶಿಯಾಗಿದ್ದೇನೆ ಅಂತ ಮುಂತಾದ ಶ್ರುತಿ ಸ್ಮೃತಿ ವಾಕ್ಯಗಳು ಸಿಗುತ್ತದೆ. ಅಂದ್ರೆ ಉಪಾಧಿಗಳು ಮಾತ್ರನೇ ಬೇರೆ, ಆದ್ರೆ ಅಲ್ಲಿ ಇರೋ ಹೆಂಗೆ ಕುಂಡಗಳು ಬೇರೆ ಆದ್ರೂ ಆಕಾಶ ಒಂದೇನೋ ಹಂಗೆ ಅದೇ ರೀತಿ ಉಪಾಧಿಗಳು ಬೇರೆ ಆದ್ರೆ ಪರಮಾತ್ಮ ಒಂದೇ ಅಂತ ಹೇಳ್ತಾ ಇದ್ದಾರೆ. ಸಂಸಾರಿ ಇತ್ಯೈವ ಅಂತ. ಅದೇ ಉಪಾಧಿಗಳು ದೃಷ್ಟಾರ್ಥದಲ್ಲಿ ಉಪಾಧಿಗಳು ಉಪಹಿತ ಸ್ವರೂಪ ಬೇರೆ ಬೇರೆ ಇರುತ್ತೆ.
ಆಕಾಶ ಗಡಿಗೆ ಬೇರೆ ಇರುತ್ತೆ. ಇಲ್ಲಿ ಅಧ್ಯಾಸ ವರ್ಷದಲ್ಲಿ ಇದೆಲ್ಲ ತಗೊಂಡಿದ್ದಾರೆ ಬಿಡಿ. ಆದ್ರೆ ನಿರವಯನವಾದ ಪರಮಾತ್ಮನಲ್ಲಿ ಹೆಂಗ್ ಕಲ್ಪನೆ ಆಗ ಸಾಧ್ಯ ಅಂತ ಇಲ್ಲೇ ಆಚಾರ್ಯ ದೃಷ್ಟಿಯಿಂದ ಕೊಟ್ರು. ಆಕಾಶದಲ್ಲಿ ಯಾವ ಬಣ್ಣ ಇದ್ರು ಇವಾಗ ನೋಡಿ ಕೆಂಪು ಬಣ್ಣ ಅಂತೀವೋ ಇಲ್ವಾ, ಕಪ್ಪು ಬಣ್ಣ ಅಂತೀವೋ ಇಲ್ವಾ, ಹಾಗೆ ಅಂತ ಇದು ಪ್ರತ್ಯಕ್ಷವಾಗಿ ಆಗಿದೆ. ಇದು ಒಂಥರ ತುಂಬಾ ಜಾಸ್ತಿ ಪಂಡಿತರ ಬುದ್ಧಿ ನಾವು ಉಪಯೋಗಿಸ ಹೋಗ್ತೀವಿ. ಅದೇಂಗ್ರಿ ಬ್ರಹ್ಮಂಗ್ ಹಿಂಗ ಆಗತ್ತಾ, ಪರಮಾತ್ಮನ ಹಿಂಗ ಆಗತ್ತಾ, ಈ ಒಂಥರ ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಹಾಗಲ್ಲ. ಇವಾಗ ಇದಿದೆ, ಇದು ಈ ತೋರಿಕೆ ಅಂತ ನಮ್ಗೆ ಅನ್ಸಿಲ್ಲ. ಉಪಾಧಿ ವರ್ಷದಿಂದ ಹೀಗೆ ಅಪರಿಚ್ಛಿನ್ನರಾದಂಥ ಪರಮಾತ್ಮನ ಪರಿಚ್ಛಿನ್ನ ರೂಪವಾಗಿ ನೋಡ್ತಾ ಇದೀವಿ ನಾವು. ಆ ಕಾರಣಕ್ಕಾಗಿ ಸಂಸಾರಿತ್ವ ಅನ್ನೋದು ಕಾಣ್ತಾ ಇದೆ ಅಂತ. ಹಾಗಾಗಿ ಜ್ಞಾನಿಗಳಾದವ್ರಿಗೆ ಶುನಿಚೈವ ಶ್ವಪಾಕೇಚ ವಿದ್ಯಾವಿನ ಸಂಪನ್ನ ಅಂತ ಬ್ರಾಹ್ಮಣನಲ್ಲೂ ವಿದ್ಯಾವಿನ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ, ಬ್ರಾಹ್ಮಣನಲ್ಲೂ ಗವಿಹಸ್ತಿನಿ ಹಾನಿಯ ತಮೋಗುಣ ರೂಪ ಅಂತ ಹಾನಿಯಲ್ಲಿಯೋ, ಹಸ್ತಿ ಅಂದ್ರೆ ಆನೆ, ಶುನಿ ನಾಯಿಯಲ್ಲಿಯೋ, ಶ್ವಪಾಕ ಚಂಡಾಲನಲ್ಲಿಯೋ ಅವನು ಸಮದರ್ಶಿ ಅಂದ್ರೆ ಆ ಪರಮಾತ್ಮನ ಏಕತ್ವ ಜ್ಞಾನವನ್ನೇ ಅವನು ಕಾಣ್ತಾ ಇರ್ತಾನೆ. ಯಾಕಂದ್ರೆ ಯಾವ ಉಪಾಧಿಗಳು ಕೂಡ ಪರಮಾತ್ಮನ ಸೋಂಕಿಲ್ಲ ಅನ್ನೋದು ಅವನು ಗೊತ್ತಾಗ್ತಾ ಇರುತ್ತೆ. ವ್ಯಾವಹಾರಿಕವಾಗಿ ಆ ಭೇದಗಳು ನಮ್ಗೆ ಹೇಗೆ ತೋರುತ್ತೋ ಅವನಿಗೂ ಹಾಗೆ ತೋರುತ್ತೆ. ಅವನೇನು ಹಂಗಾದ್ರೆ ಎಲ್ಲ ಏಕತ್ವ ಎಲ್ಲವೂ ಕೂಡ ಒಂದೇ ರೀ ಅಂತ ಅಂದ್ಬಿಟ್ಟು ಎಲ್ಲಾ ಕೂಡ ನಾಯಿನ ಚಂಡಾಲನ್ನ ಆನೆನ ಎಲ್ಲ ಕೂರ್ಸ್ಬಿಟ್ಟು ಎಲ್ಲ ಏಕತ್ವ ತಾನೆ ಅಂತ ಎಲ್ಲ ಹಾಕಿ ಊಟ ಹಾಕ್ಸಲ್ಲ. ಆಯಾ ಉಪಾಧಿಗೆ ಏನು ಅಂತ ಅದಕ್ಕೆ ತಕ್ಕನಂಗೆ ವ್ಯವಹಾರದಲ್ಲಿ ಹೇಗೆ ಹಂಗೆ ನಡ್ಕೊಳ್ಬೇಕು. ಆನೆಗೆ ಒಂದ್ ಸ್ಪೂನ್ ನೀರ್ ಕೊಟ್ರೆ ಪ್ರಯೋಜನ ಆಗುತ್ತೆ, ಅದು ಹಾಗೇನಲ್ಲ, ಅದು ಹಂಗಲ್ಲ. ಅವನ್ಗೆ ಆ ಪರಮಾತ್ಮನ ಬಿಟ್ಟು ಬೇರೆ ಯಾವುದು ಇಲ್ವೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅಂತ. ಮುಂದೆ ಅತಃ ಏಕದೇಶಃ ವಿಕಾರಃ ಶಕ್ತಿಃ ವಾ ವಿಜ್ಞಾನಾತ್ಮಃ ಅನ್ಯಃ ವಾ ಇತಿ ವಿಕಲ್ಪಯಿತುಂ ನಿರವಯತ್ವ ಅಭಿ ಉಪಗಮೇ ವಿಶೇಷತಃ ನ ಶಕ್ಯತೆ. ಸೊ ಆದ್ರಿಂದ ಏನಾಗುತ್ತೆ, ಅವನು ಪರಮಾತ್ಮ ಏಕದೇಶಿ ಅಂತನಾದ್ರೂ ಆಗ್ಲಿ, ಅಥವಾ ವಿಕಾರ ಆಗಿದಾನೆ ಅಂತ ಆಗ್ಲಿ, ಅಥವಾ ಶಕ್ತಿ ಅಂತನಾದ್ರೂ ಆಗ್ಲಿ, ಅಂದ್ರೆ ಪರಮಾತ್ಮನಿಗಿಂತ ಬೇರೆ ಬೇರೆಯಾಗಿ ಏನೋ ಇದೆ ಅಂತ ವಿಶೇಷವಾಗಿ ವಿಕಲ್ಪಿಸುವುದಕ್ಕೆ ಆಗೋದೇ ಇಲ್ಲ. ಅದನ್ನ ಏನೂನು ಹಂಗೆ ಹೇಳೋಕೆ ಆಗೋದಿಲ್ಲ ಪರಮಾತ್ಮನಿಗೆ. ಏನಕ್ಕೆ ಅಂದ್ರೆ ಅವನು ನಿರವಯವಾಗಿದ್ದಾನೆ ಅನ್ನೋದನ್ನ ನಾವು ಒಪ್ಪಿದೀವಿ. ಪರಮಾತ್ಮ ನಿರವಯವಾಗಿದ್ದಾನೆ ಅನ್ನೋದನ್ನ ನಾವು ಒಪ್ಪಿದ್ಮೇಲೆ ಅವನು ವಿಜ್ಞಾನಾತ್ಮನಾಗಿ ಇನ್ನೆಂಗೋ ಆಗಿ ಅವನು ವಿಕಲ್ಪವಾಗಿ ಬದಲಾಗಿದ್ದಾನೆ ಅಂತ ಹೇಳಕ್ ಆಗೋದಿಲ್ಲ. ಅಂಶಾದಿ ಶ್ರುತಿ ಸ್ಮೃತಿವಾದಾಹ ಚ ಏಕತ್ವಾರ್ಥಃ ನತು ಭೇದ ಪ್ರತಿಪಾದಕಾಹ. ಈ ಅಂಶವೇ ಮುಂತಾದವುಗಳೆಂದು ಹೇಳುವ ಶ್ರುತಿ ಸ್ಮೃತಿ ವಾಕ್ಯಗಳು ಏಕತ್ವವನ್ನ ತಿಳಿಸೋದಕ್ಕೆ ಹೊರತು ಭೇದಗಳಿದೆ ಅಂತ ಹೇಳೋದಕ್ಕೆ ಅಲ್ಲ. ವಿವಕ್ಷಿತಾರ್ಥೈಕ ವಾಕ್ಯ ಯೋಗ್ಯತಾ ಇತಿ ಉವಾಚ. ಸೊ ಇಲ್ಲಿ ಏನು ವಿವಕ್ಷಿತವಾದ ಅರ್ಥ ಅಂದ್ರೆ, ವಿವಕ್ಷಿತ ಅಂದ್ರೆ ಏನು ಹೇಳ್ಬೇಕಾಗಿ ಇಷ್ಟಪಡ್ತಿದೆಯೋ, ಅಂದ್ರೆ ವಕ್ತು ಮಿಚ್ಚು ವಿವಕ್ಷಿತ ಅಂತ ಇರ್ತಾರಲ್ಲ, ಏನು ಹೇಳಕ್ ಇಷ್ಟಪಡ್ತಾ ಇದೆಯೋ ಅಂದ್ರೆ ಅದು ಏಕವಾಕ್ಯತೆ ಉಂಟಾಗುತ್ತದೆ ಎಂದು ಹೇಳಿರುತ್ತದೆ. ಏಕತ್ವವನ್ನೇ ತಿಳಿಸೋದಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದೆ ಅಂತ ಹೇಳ್ತಾ ಇದೀವಿ. ಅದೇ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದು, ಏನು ಹೇಳಿದೆ ಮತ್ತೆ ಏನು ಹೇಳಕ್ ಹೊರಟಿದೆ ಅದನ್ನೇ ತಿಳ್ಕೊಳ್ಬೇಕು ಅಂತ ಹೇಳದೆ ಇಲ್ಲಿ ಮುಖ್ಯವಾಗಿರುವಂಥದ್ದು.